ಸಚಿನ್ ಮೀಗ ಅವರ ಪಕ್ಷನಿಷ್ಠೆಗೆ ಈ ಬಾರಿ ಒಂದು ಪ್ರತಿಫಲ ಇದೆ. ಹಾಗಾದ್ರೆ ಖಂಡಿತ ನೋ ಡೌಟ್ ಅದೊಂದು 15 ದಿನದಲ್ಲಿ ಪ್ರತಿಫಲ ಸಾರ್ವಜನಿಕ ವಲಯದಲ್ಲಿ ಸಿಗ್ಬೋದು. ಡಿ.ಕೆ. ಶಿವಕುಮಾರ್ ಅವರಿಂದ ರಾಜ್ಯ ಜನತೆಯೇ ನಿರೀಕ್ಷೆ ಮಾಡಬಹುದು. ಅತ್ಯುತ್ತಮವಾದ ಆಡಳಿತವನ್ನು ಕೊಡಬೇಕು, ಅಭಿವೃದ್ಧಿ ಆಗಬೇಕು. ಅದ್ರ ಜೊತೆಗೆ ಪಕ್ಷದ ಕಾರ್ಯಕರ್ತರು, ಪಕ್ಷದ ಕೇಡರ್ಗಳು, ಪಕ್ಷದ ಸಂಘಟನೆ ಅದ್ಭುತವಾಗಿ ನಡಿಬೇಕು. ಆರ್ಥಿಕ ಹೊರೆ ಜಾಸ್ತಿಯಾಗಿ ಆ ಯೋಜನೆಗಳು ಕಡಿತ ಆಗುವ ಸಾಧ್ಯತೆ ಇದೆಯಾ? ಇಲ್ಲ, ಯಾವ ಗ್ಯಾರಂಟಿಗಳು ಸ್ಥಗಿತ ಆಗೋದಿಲ್ಲ, ಎಲ್ಲಾ ಗ್ಯಾರಂಟಿಗಳು ಮುಂದುವರಿತವೆ. ಈಗ 250 ರಿಂದ 300 ಕೋಟಿ ಅನುದಾನವನ್ನ ಇನ್ನು 2 ವರ್ಷದ ಅವಧಿಯಲ್ಲಿ ಶೃಂಗೇರಿ ಕ್ಷೇತ್ರಕ್ಕೆ ತರಕ್ಕೆ ಸಾಧ್ಯ ಇದೆಯಾ ಸಚಿನ್ ಮೀಗ ಅವ್ರ ಕೈಯಲ್ಲಿ? ಖಂಡಿತ. ಹಾಯ್, ಹಲೋ, ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಈಗ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತದ್ದು. ಒಂದು ಹಂತದಲ್ಲಿ ಈಗ ಕೆಲಸ ಕಾರ್ಯಗಳು ಕೂಡ ಆರಂಭವಾಗಿರುವಂತದ್ದು. ಇವತ್ತು ನಮ್ಮ ಜೊತೆ ಡಿ.ಕೆ. ಶಿವಕುಮಾರ್ ಅವರ ಅತ್ಯಂತ ಆತ್ಮೀಯರು, ಅವರ ಜೊತೆ ಕಳೆದ ಕೆಲ ವರ್ಷಗಳಿಂದ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವರ ಅತ್ಯಂತ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಂಡಂತವರು, ಜೊತೆಯಲ್ಲಿ ರಾಜ್ಯ ಕಿಸಾನ್ ಘಟಕದ ಅಧ್ಯಕ್ಷರಾಗಿ ಕಳೆದ 10 ವರ್ಷಗಳಿಂದ ಕಿಸಾನ್ ಘಟಕದ ಅಧ್ಯಕ್ಷರಾಗಿ ಹಲವಾರು ಹೋರಾಟಗಳನ್ನ ಮಾಡ್ತಾ ರಾಜ್ಯ ಪ್ರವಾಸಗಳನ್ನು ಕೂಡ ಮಾಡಿರುವಂತಹ ಶ್ರೀಯುತ ಸಚಿನ್ ಮೀಗ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮ ಅತ್ಯಂತ ಆತ್ಮೀಯರು, ನಿಮ್ಮ ಸ್ನೇಹಿತರು ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತದ್ದು, ನಿಮ್ಮ ಮೊದಲ ರಿಯಾಕ್ಷನ್? ಬಹುಜನರ ಅಪೇಕ್ಷೆ ತಳಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗಿನ ಕಾರ್ಯಕರ್ತರಲ್ಲಿ ಏನಿತ್ತು, ಒಬ್ಬ ಹೋರಾಟಗಾರ, ಒಬ್ಬ ಛಲವಂತ, ಒಬ್ಬ ಪಕ್ಷನಿಷ್ಠೆ, ಪಕ್ಷವನ್ನು ಕಟ್ಟಿ ಇಡೀ ರಾಷ್ಟ್ರ ಮಟ್ಟದವರೆಗೆ ಏನೇ ಸಮಸ್ಯೆ ಬಂದರೂ ಎದೆಗುಂದದೆ BJPನ ಎದುರಿಸಿ, ಮಹಾ ಘಟಾನುಘಟ ನಾಯಕರನ್ನು ಎದುರಿಸಿ, ಯಾವುದೇ ಜೈಲು, ಯಾವುದೇ CBI, ED ಎಲ್ಲವನ್ನೂ ಎದುರಿಸಿ ಪಕ್ಷದ ಪರ ನಿಂತಿದ್ದಕ್ಕೆ ಇವತ್ತು ರಾಷ್ಟ್ರದವ್ರನ್ನ ಗುರ್ಸಿ ಸಿದ್ದರಾಮಯ್ಯವರು ಅವರಿಗೆ ಬಿಟ್ಟುಕೊಟ್ಟು ಇವತ್ತು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಹೋರಾಟ ಆಗಿರ್ಬೋದು, ಪಾದಯಾತ್ರೆಗಳಾಗಿರ್ಬೋದು, ಅವರ ಮೇಲೆ ಆದಂತ ಕೆಲವೊಂದು ಅವರ ಮೇಲೆ ಏನು ಐಟಿ ಆಗಿರ್ಬೋದು, ED ದಾಳಿಗಳು ಎಲ್ಲವನ್ನು ಕೂಡ ದಿಟ್ಟವಾಗಿ ಎದುರಿಸಿರುವಂತದ್ದು. ನಂತರದಲ್ಲಿ ಅವರು ಜೈಲಿಂದ ಹೊರ ಬಂದು ಅವರು ಹೋರಾಟಗಳನ್ನ ಮಾಡ್ತಾರೆ, ರಾಜ್ಯಾಧ್ಯಕ್ಷರಾಗ್ತಾರೆ, ಆ ಪಾದಯಾತ್ರೆ ಕೂಡ ಮಾಡುತ್ತಾರೆ. ಇವೆಲ್ಲದರ ಒಂದು ಪ್ರತಿಫಲವಾಗಿ ಅವರಿಗೆ ಈ ಒಂದು ಮುಖ್ಯಮಂತ್ರಿ ಸ್ಥಾನ ಲಭಿಸಿತ್ತು ಅಂತ ಅಂತೀರಾ? ಖಂಡಿತ. ಅವರಿಗೆ ಬೇರೆ ಈ ರಾಜ್ಯದಲ್ಲಿ ಹಲವಾರು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಉದಾಹರಣೆಗೆ ಬೊಮ್ಮಾಯಿ ಅವರು ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಹೇಳಲಿಕ್ಕೆ ಸುಮಾರು ಜನ ಬರ್ತದೆ ಬೇರೆ ಪಕ್ಷದಲ್ಲಿ. ನಮ್ಮ ಪಕ್ಷದಲ್ಲೂ ಇರ್ಬೋದು, ವೀರಪ್ಪ ಮೊಯ್ಲಿ ಅಂತವ್ರು ಇರ್ಬೋದು, ಬೇರೆ ಬೇರೆಯವರು. ಅವ್ರಿಗೆ ಯಾವುದೇ ಆಯಾಸ ಇಲ್ಲದೆ ಈ ದೇಶದ ಮುಖ್ಯಮಂತ್ರಿಗಳಾಗಿ ಹೊರಹೊಮ್ಮಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಥರ ಸಿಗ್ಲಿಲ್ಲ. ಅವ್ರ ಜಾತಕನೇ ಹಂಗಿತ್ತೇನೋ. ಹೋರಾಟ, ಪರಿಶ್ರಮ, ನಿರಂತರವಾಗಿ ಪಕ್ಷವನ್ನು ಕಟ್ಟಿ ರಾಜ್ಯದ ಉದ್ದಗಲಕ್ಕೂ ಓಡಾಡಿ ಪಕ್ಷವನ್ನು ಸಂಘಟನೆ ಮಾಡಿ 2ನೇ ಹಂತ 3ನೇ ಹಂತ ನಾಯಕರುಗಳನ್ನ ಬೆಳೆಸಿ ಪಕ್ಷವನ್ನು ಸದೃಢ ಮಾಡಿ ಚುನಾವಣೆಗೆ ಹೋಗಿ 140 ಸೀಟ್ ಗೆದ್ದಾದ್ಮೇಲೆ ಬಹಳ ವರ್ಷದ ನಂತರ ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ. ಆ ಮುಖ್ಯಮಂತ್ರಿ ಬದಲಾವಣೆಯ ಸಮಯದಲ್ಲಿ ಬಹುಶಃ ವಿರೋಧ ಪಕ್ಷಗಳಾಗಿರ್ಬೋದು, ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ಚರ್ಚೆ ಇತ್ತು. ಇದು ಭಾರಿ ದೊಡ್ಡ ಹೈಡ್ರಾಮಕ್ಕೆ ಕಾರಣ ಆಗತ್ತೆ ಅನ್ನೋ ಒಂದು ವಿಚಾರ ಎಲ್ಲ ಕಡೆ ಕೂಡ ಚರ್ಚೆಯಲ್ಲಿ ಆಗ್ತೈತೆ. ಆದ್ರೆ ಅತ್ಯಂತ ಸುಲಲಿತವಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿರುವಂತದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ನಾಯಕರುಗಳಲ್ಲಿ ಯಾವ ರೀತಿಯಾದ ಬದಲಾವಣೆಗೆ ಕಾರಣವಾಗಿದೆ? ಖಂಡಿತ. ಇದೊಂದು ಇಡೀ ರಾಷ್ಟ್ರದ ನಾಯಕರಿಂದ ಹಿಡಿದು ರಾಷ್ಟ್ರದ ಮತದಾರರಿಂದ ಹಿಡಿದು ಕರ್ನಾಟಕದ ಜನತೆ ಇದನ್ನೊಂದು ನೋಡ್ತಾ ಇದ್ರು. ಎಕ್ಸ್ಪೆಷಲಿ BJPಯವರು. ಇವರು ಅಧಿಕಾರ ಹಸ್ತಾಂತರ ಮಾಡಿದ್ರೆ ಏನೋ ಒಂದು ಡ್ಯಾಮೇಜ್ ಆಗ್ತದೆ, ಸರ್ಕಾರ ಬಿದ್ದೋಗ್ಬೋದು, ಒಂದಷ್ಟು ಜನ MLAಗಳು ತಿರುಗಿ ಕೂರ್ಬೋದು, BJPಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಭಾವನೆಯಲ್ಲಿತ್ತು. ಆದ್ರೆ ಇವತ್ತು ಇತಿಹಾಸ ವರಿಷ್ಠ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಏನು ಸಭೆಗಳು ನಡೆದು, ತದನಂತರ ಸಿದ್ದರಾಮಯ್ಯ ಈ ರಾಜ್ಯದ ಒಬ್ಬ ಮಹಾನ್ ನಾಯಕ. ಸಿದ್ದರಾಮಯ್ಯನ ಬಿಟ್ಟು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯ ಪ್ಲಸ್ ಡಿ.ಕೆ. ಶಿವಕುಮಾರ್ ಇಬ್ರು ಸೇರಿ 2023 ಚುನಾವಣೆ 140 ಸೀಟ್ ಬರ್ಲಿಕ್ಕೆ ಸಿದ್ದರಾಮಯ್ಯ ಎಷ್ಟು ಪ್ರಮುಖರು ಅಷ್ಟೇ ಪ್ರಮುಖರು ಡಿ.ಕೆ. ಶಿವಕುಮಾರ್. ಇವರಿಬ್ರು ಒಗ್ಗಟ್ಟಾಗಿದ್ರಿಂದ ಈ ಫಲಿತಾಂಶ ಬಂದಿದೆ. ಒಂದು BJPಯವ್ರು ಅನ್ಕೊಂಡಂಗೆ ಟ್ರಾನ್ಸ್ಫರ್ ಆಫ್ ಪವರ್ ಶೇರಿಂಗು ಕಷ್ಟ ಆಗ್ತದೆ, ಕಠಿಣ ಆಗ್ತದೆ. ಯಾರ್ಯಾರ ಬಾಯಲ್ಲಿ ಕೇಳಿದಾಗ್ಲೂ, ನಮ್ಮವ್ರ ಬಾಯಲ್ಲೂ ಕೇಳಿದಾಗ್ಲೂ, ಇನ್ನೊಬ್ರು ಕಡೆ ಕೇಳಿದಾಗ್ಲೂ ಇಲ್ಲ ಸಿದ್ದರಾಮಯ್ಯ ಸ್ವಲ್ಪಕ್ಕೆ ಬಿಟ್ಕೊಡೋದಿಲ್ಲ, ಈ ಸಮಸ್ಯೆ ಆಗ್ತದೆ. ಬಟ್ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಯಾವತ್ತೂ
ಅವ್ರು ಹೇಳ್ತಾ ಇದ್ರು ಇಲ್ಲ ಸಿದ್ದರಾಮಯ್ಯ ಅವರು ಅವ್ರ ಮಾತಿಗೆ ತಕ್ಕಂತೆ ನಡೀತಾರೆ ಅಂತ. ಅಂತಿಮವಾಗಿ ಸಿದ್ದರಾಮಯ್ಯ ಒಬ್ಬ ಮಹಾನ್ ನಾಯಕ. ಇವತ್ತು ಯಾವುದೇ ಗೊಂದಲ ಇಲ್ಲೈತಿ, ಯಾವುದೇ ತೊಂದರೆ ಮಾಡ್ಲಿತಿ, ಅಷ್ಟು ನೀಟಾಗಿ ಎಲ್ಲೂ ಗೊಂದಲ ಆಗೈತಿ, ಪಕ್ಷಕ್ಕೆ ಒಳ್ಳೆ ಹೆಸರು ತಂದು ಪವರ್ ಶೇರಿಂಗ್ ಮಾಡಿಕೊಟ್ಟಿರೋದಕ್ಕೆ ಸಿದ್ದರಾಮಯ್ಯರಿಗೆ ಒಂದು ಹ್ಯಾಟ್ಸ್ ಆಫ್. ನಾವು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನೋಡಿದ್ದೀವಿ. ಅವ್ರು ಬಿಜೆಪಿ ವಿಚಾರ ಅವರು ನೇರವಾಗಿ ಈ ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡಿದ್ದು ಹಲವಾರು ಕಡೆ. ಕಾಂಗ್ರೆಸ್ ಅಂತ ಬಂದಾಗ ಹಲವಾರು ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಪವರ್ ಶೇರಿಂಗ್ ಅಂತ ಆಯ್ತು, ನಂತರದಲ್ಲಿ ಗೊಂದಲಗಳಾದವು, ಕೆಲವರು ಪಕ್ಷವನ್ನೇ ಒಡೆದು ಬೇರೆ ಪಕ್ಷಗಳಿಗೆ ಹೋಗಿದ್ದು ಹಲವಾರು ಉದಾಹರಣೆಗಳು ಕೂಡ ಇದೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ. ಆದ್ರೆ ಕರ್ನಾಟಕ ಅಂತ ಬಂದಾಗ ಸಿದ್ದರಾಮಯ್ಯನವರು ಕೂಡ ಅತ್ಯಂತ ನಮ್ರತೆಯಿಂದ ಅತ್ಯಂತ ಗೌರವಯುತವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸಿರುವಂತದ್ದು. ಕಾರ್ಯಕರ್ತರಲ್ಲಿ ಯಾವ ರೀತಿಯಾದ ಒಂದು ವಾತಾವರಣ ನಿರ್ಮಾಣ ಆಗಿದೆ? ನಿಜವಾಗಿ ನಾವು ರಾಜಸ್ಥಾನ್ ನೋಡಿದಂತ ಸಂದರ್ಭದಲ್ಲಿ ಅಶೋಕ್ ಗೆಹ್ಲೋಟ್ ವರ್ಸಸ್ ಸಚಿನ್ ಪೈಲಟ್ ಮಧ್ಯಪ್ರದೇಶ ಅಲ್ಲಿ ಆ ತರ ನಡೀತು. ಏನಾಯ್ತು ಸಾರ್ವಜನಿಕರಿಗೆ ಗೊತ್ತಿದೆ. ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ವರ್ಸಸ್ ಕಮಲ್ನಾಥ್ ನಡೀತು. ಅಲ್ಲಿ ನಡೆದಂತ ಘಟನೆ, ಹಲವಾರು ಘಟನೆಗಳಲ್ಲಿ ಕಾಂಗ್ರೆಸ್ ಸಹ ಅವರು ಮನವರಿಕೆ ಆಗಿದೆ ಹೈಕಮಾಂಡಿಗೆ, ಯಾವ ತರ ಡೀಲ್ ಮಾಡ್ಬೇಕು, ಯಾವ ತರ ಇದನ್ನ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ನ ವಿಚಾರದಲ್ಲಿ ನಮ್ಮ AICC ಕಾರ್ಯದರ್ಶಿ ಆಗಿರ್ತಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲ್, ರಾಹುಲ್ ಗಾಂಧಿ ತುಂಬಾ ಅವರು ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವೆಲ್ಲ ಉದಾಹರಣೆಯನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ನಾವು ಏಕೈಕ ರಾಜ್ಯ ಅತ್ಯುತ್ತಮ ಕಾಂಗ್ರೆಸ್ ಬೆಳೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಅದನ್ನ ತೊಂದರೆಗೆ ಈಡಾಗಬಾರ್ದು ಅನ್ನೋ ದೃಷ್ಟಿಯಿಂದ ಸಮರ್ಪಕವಾಗಿ ನಿಭಾಯಿಸಿ ಚೇಂಜ್ ಆಫ್ ಪವರ್ ಮಾಡಿದ್ದಾರೆ. ಓಕೆ, ಇದು ಈಗ ಪ್ರಮುಖವಾಗಿ ಈಗ ಮುಖ್ಯಮಂತ್ರಿ ಹೀಗಾಗಿ ಈಗ DK ಶಿವಕುಮಾರ್ ಅವರಿಗಾಗಿ ಕೆಲಸ ಕಾರ್ಯಗಳನ್ನು ಕೂಡ ಪ್ರಾರಂಭ ಮಾಡಿರುವಂತದ್ದು. ಈ ಸಚಿವ ಸಂಪುಟದಲ್ಲಿ ಉಂಟಾದಂತಹ ಗೊಂದಲ, ಆ ಸಚಿವ ಸಂಪುಟದಲ್ಲಿ ಉಂಟಾಗಲ್ಲ, ಅದರ ನಂತರದ ಖಾತೆ ಹಂಚಿಕೆಯಲ್ಲಿ ಉಂಟಾದಂತಹ ಗೊಂದಲಗಳು, ಇದು ಎಲ್ಲೋ ಒಂದ್ ಕಡೆ ನಂತರದ ಮುಂದಿನ ಬೆಳವಣಿಗೆಗಳಿಗೆ ಅಥವಾ ಮುಂದೆ ಬಂಡಾಯಕ್ಕೆ ಒಂದು ರೀತಿಯಲ್ಲಿ ನಾಂದಿ ಹಾಕ್ತಾ ಇದೆಯಾ ಅಂತ? ಇಲ್ಲ, ಖಾತೆ ಹಂಚಿಕೆ ವಿಚಾರದಲ್ಲಿ ಇದು ಯಾರಿಗೆ ಅಸಮಾಧಾನ ಇರ್ತದೆ, ಸ್ವಲ್ಪ ಹೇಳ್ಕೊಂತ ಸಹಜ ಇರ್ತದೆ ವಿಚಾರಗಳು. ಇನಿಷಿಯಲ್ ಸ್ಟೇಜ್ ಅಲ್ಲಿ ಆ ತರ ಇರ್ತದೆ. ಬಟ್ ಈಗಿರ್ತಕ್ಕಂಥದ್ದು ಯಾರು ನಮ್ಗೆ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಒಂದು ಏನು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದು ಅದು ಸಮರ್ಪಕವಾಗಿ ಹ್ಯಾಂಡಲ್ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೇ ನಾನು ರಾಜೀನಾಮೆ ವಾಪಸ್ ತಗೊಂಡಿದ್ದೇನೆ, ಅದು ಮುಗಿದ ಅಧ್ಯಾಯ ಅಂತ ಹೇಳಿದ್ದಾರೆ ಒಂದ್ ಕಡೆ. ಈಗ ಮುನಿಯಪ್ಪ ಅವರು ಹೇಳಿದ್ರು, ಆಮೇಲೆ ಕೃಷ್ಣ ಬೈರೇಗೌಡ ಅವರು ಎಲ್ಲೂ ಹೇಳಿಲ್ಲ, ಆದ್ರೂ ಮಾಧ್ಯಮದಲ್ಲಿ ಕೃಷ್ಣ ಬೈರೇಗೌಡರ ಹೆಸರು ತೂರ್ ಬರ್ತಿದೆ. ಕೃಷ್ಣ ಬೈರೇಗೌಡ ಆ ತರ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಕ್ಕಂಥ ವಿಚಾರಗಳನ್ನ ಯಾವುದು ಮಾಡೋದಿಲ್ಲ. ಯಾಕಂದ್ರೆ ನಾನು ಅವ್ರ ಅಡಿಗಡೆ ಸುಮಾರು 7-8 ವರ್ಷ ಅವ್ರ ರಾಜ್ಯದ ಯುವ ಕಾಂಗ್ರೆಸ್ ಅಧ್ಯಕ್ಷ ಆದ, ನಾನು ಈ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಎಲ್ಲೋ ಅವ್ರ ಪಕ್ಷದ ವಿರುದ್ಧವಾಗಿ ಹೇಳಿಕೆ ಕೊಡೋದಾಗ್ಲಿ ಮಾಡಿಲ್ಲ. ಏನೋ ಹೈಕಮಾಂಡ್ ಅಲ್ಲಿ ನಾ ಖಾತೆ ಇದು ಬೇಡ ಅದು ಕೇಳ್ಬೋದು ಬಿಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಕ್ಕಂಥ ವಿಚಾರ ಮಾಡಲ್ಲ. ಮುನಿಯಪ್ಪ ಅವರು ಈಗ ಸರಿಯಾಗಿದ್ದಾರೆ. ಹಂಗಾಗಿ ಖಾತೆದು ಕೇಳೋದು ಅವ್ರ ಹಕ್ಕು, ಕೇಳ್ತಾರೆ. ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಈ ಖಾತೆ ಏನಿದೆ ಇದು ಮುಂದುವರೆಯಲ್ಲ ಅಂತ ಹೇಳ್ತೀರಾ? ಖಂಡಿತ ಇದಕ್ಕೊಂದು ಹೈಕಮಾಂಡ್ ಫುಲ್ ಸ್ಟಾಪ್ ಆಗ್ತದೆ. ಯಾರಿಗೆ ಏನ್ ಖಾತೆ ಹೈಕಮಾಂಡ್ ವಹಿಸುತ್ತೆ ಆ ಖಾತೆನ ಸಮರ್ಪಕವಾಗಿ ಯಾರಿಗೆ ಕೊಡ್ತಾರೆ ಅವ್ರು ನಿಭಾಯಿಸ್ಕೊಂಡು ಹೋಗ್ಬೇಕಾಗ್ತದೆ. ಓಕೆ, ಈಗ ರಾಜ್ಯ ಜನತೆಯು ಕೂಡ ಹಲವಾರು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಬೇರೆ ಬೇರೆ ಬದಲಾವಣೆಗಳನ್ನು ಮಾಡ್ಬೋದು ಅಥವಾ ಹೊಸ ಯೋಜನೆಗಳು ಬರ್ಬೋದು ಅಂತ. ಅಂದ್ರೆ DK ಶಿವಕುಮಾರ್ ಅವರ ಅತ್ಯಂತ ಆತ್ಮೀಯ ಭಾಗದಲ್ಲಿ ನೀವು ಗುರುತಿಸ್ಕೊಂಡಿರೋ ಹಿನ್ನೆಲೆ ನಿಮ್ಗೆ ಕೇಳ್ತಾ ಇದ್ದೀನಿ, DK ಶಿವಕುಮಾರ್ ಅವರಿಂದ ರಾಜ್ಯ ಜನತೆ ಏನ್ ನಿರೀಕ್ಷೆ ಮಾಡ್ಬೋದು? ಖಂಡಿತ ರಾಜ್ಯ ಈಗ ಕರ್ನಾಟಕ ರಾಜ್ಯ ಡೆವಲಪ್ ಆಗ್ಬೇಕಂದ್ರೆ ಪ್ರಥಮದಾಗಿ ಬೆಂಗಳೂರಿನಿಂದ ಹಿಡಿದು ದಕ್ಷಿಣ ಕನ್ನಡದವರೆಗೂ, ಚಾಮರಾಜನಗರದಿಂದ ಬೀದರ್ವರೆಗೂ ಪ್ರಥಮದಾಗಿ ಟೂರಿಸಂ ಡೆವಲಪ್ ಆಗ್ಬೇಕು. ಬಹಳ ಮುಖ್ಯವಾಗಿ ವಿದೇಶಿಗರು ಹೆಚ್ಚು ಬಂಡವಾಳ ನಮ್ಮ ರಾಜ್ಯದಲ್ಲಿ ಹಾಕ್ತಕ್ಕಂಥ ವ್ಯವಸ್ಥೆ ಬೇಕು. ವಿದೇಶದವ್ರು ಬಂಡವಾಳ ಹಾಕ್ಬೇಕಂದ್ರೆ ಇಲ್ಲಿ ಟೂರಿಸಂ ಬೇಕು. ಈ ಬೆಂಗಳೂರಿನ ಯಾವ ಮಟ್ಟಕ್ಕೆ ಇಂಪ್ರೂವ್ಮೆಂಟ್ ಮಾಡಕ್ಕೆ ಒಂದು ಟನಲ್ ಇರ್ಬೋದು, ಅಂಡರ್ಗ್ರೌಂಡ್ ಟನಲ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಏರ್ಪೋರ್ಟ್ ವಿಧಾನಸೌಧ ಇರ್ಬೋದು, ಮೆಟ್ರೋ ಇರ್ಬೋದು, ಎಲ್ಲದಕ್ಕೂ ದುಡ್ಡು ಇಲ್ದಿದ್ರು ವರ್ಲ್ಡ್ ಬ್ಯಾಂಕ್ ಇಂದ ಸಾಲ ತೆಗೆದು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ದಿಟ್ಟವಾದ ಹೆಜ್ಜೆ ಇಟ್ಟಿದ್ದಾರೆ. ಆ ಸಾಲ ಮರುಪಾವತಿ ಮಾಡ್ತೀನಿ ಅಂತಾನು ಹೇಳ್ತಾರೆ. ಬೆಂಗಳೂರು ಅಂತೂ ಅದ್ಭುತವಾಗಿ ಅಭಿವೃದ್ಧಿ ಆಗ್ತದೆ. ಇನ್ನೊಂದು ಕೋಸ್ಟಲ್ ಕರ್ನಾಟಕ, ಈಗ ನಾವೆಲ್ಲ ಕೋಸ್ಟಲ್ ಲೈನ್ ಅಲ್ಲಿ ಇದ್ದೀವಿ. ನಮ್ಮಲ್ಲಿ ಬಹಳಷ್ಟು ಪ್ರಕೃತಿ ಅದ್ಭುತವಾಗಿದೆ. ಸೀಶೋರಲ್ಲಿ ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿರುವಂತಹ ಒಂದು ಸಮುದ್ರ ಇದೆ. ಇಲ್ಲೇನಾಗಿದೆ, ಈ ಸಮುದ್ರ CRZ ಝೋನ್ಗಳೆಲ್ಲ ಬಂದು ರೈತರು ಜಮೀನ ಬಫರ್ ಬಿಡ್ಬೇಕಾಗತ್ತೆ. 150 ಮೀಟರ್ ಬಫರ್ ಬಿಡಿ, 200 ಮೀಟರ್ ಬಫರ್ ಬಿಡಿ, ಹೊಳೆ ಹತ್ರ ಸಮುದ್ರ ಅಂತ ಹೇಳಿ ಅಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಏನ್ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರ ಆಲೋಚನೆ ಹೆಂಗಿದೆ ಅಂದ್ರೆ, ಅಂತ ಏರಿಯಾಗಳಲ್ಲಿ, ಪಶ್ಚಿಮ ಘಟ್ಟದ ಏರಿಯಾಗಳಲ್ಲಿ ಆ ಬಫರ್ ಝೋನ್ ನ ಕಮ್ಮಿ ಮಾಡಿ 150 ಮೀಟರ್ ಇಂದ ಒಂದು 50 ಮೀಟರ್ ಹಿಂಗೆ ಕೇರಳದಲ್ಲಿ ಮಾಡಿದ್ದಾರೆ, ದುಬೈಯಲ್ಲಿ ಮಾಡಿದ್ದಾರೆ. ಏನ್ ಬಫರ್ಗಳನ್ನ ಸಣ್ಣ ಮಾಡಿ ಅಲ್ಲಿ ದಕ್ಷಿಣ ಕನ್ನಡ ಇರ್ಬೋದು, ಈ ಒಳನಾಡು ಇರ್ಬೋದು, ಇಲ್ಲಿ IT ಪಾರ್ಕ್ಗಳನ್ನ ಅಲ್ಲಿ ಪ್ರಮೋಟ್ ಮಾಡಿ
ಏನು ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗಿ ಹೊರ ಜಿಲ್ಲೆಗೆ ಹೋಗಿ ಓದ್ತಾ ಇದ್ದಾರೆ ಅವರೆಲ್ಲ ಅಲ್ಲೇ ಓದಂಗೆ, ಅಲ್ಲೇ ಕೆಲಸ ಸೃಷ್ಟಿ ಮಾಡಂಗೆ ಉದ್ಯೋಗ ಸೃಷ್ಟಿ ಆಗ್ತದೆ. ಒಂದು IT ಪಾರ್ಕ್ ಈಗ ಏನಾಗತ್ತೆ, ಬೆಂಗಳೂರಿಗೆ ಇಲ್ಲಿಂದ ಎಲ್ಲ ಬೆಂಗಳೂರಿಗೆ ಹೋಗಿ 40-50 ಸಾವಿರ ಸಂಬಳಕ್ಕೆ ಕೆಲಸ ಮಾಡ್ತಾರೆ. ಬಟ್ ಮಂಗಳೂರು, ದಕ್ಷಿಣ ಕನ್ನಡ, ಈ ಮಲೆನಾಡು ಭಾಗದಲ್ಲಿ ಹೆಣ್ಣು ಮಕ್ಳಿಗೆ ಅವ್ರು ಬಿಡ್ತಾ ಇಲ್ಲ ಕೆಲಸ ಮಾಡಕ್ಕೆ. ಬೇಡ, ನೀವು ಇಲ್ಲೇ ಮನೇಲೇ ಇರಿ, ಸೇಫ್ಟಿ ಇಲ್ಲ ಅಂತ. ಅವ್ರೂರಲ್ಲೇ IT ಪಾರ್ಕ್ ಸೃಷ್ಟಿ ಆದ್ರೆ, ಅವ್ರೂರಲ್ಲೇ ಕಾಲೇಜ್ಗಳು, ಮೆಡಿಕಲ್, ಮತ್ತೊಂದು IT ಪಾರ್ಕ್ ಸೃಷ್ಟಿ ಆದ್ರೆ ಅವ್ರ ಡೆವಲಪ್ಮೆಂಟ್ ಆಗುತ್ತೆ. ಅವ್ರಿಗೇನ್ ಜಾಸ್ತಿ 20,000 ಇದ್ರು ಅಲ್ಲೇ ಮನೆ ಹತ್ರ ಕೆಲಸ ಮಾಡ್ಕೊಂಡಿರ್ತಾರೆ, ನೆಮ್ಮದಿಯ ಜೀವನ ಇರುತ್ತೆ. ಅದಕ್ಕೆ ಮೇನ್ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ DK ಶಿವಕುಮಾರ್ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾರೆ. ನೀವು ಕೂಡ DK ಶಿವಕುಮಾರ್ ಅವ್ರ ಜೊತೆ ಬೇರೆ ಬೇರೆ ಜಿಲ್ಲೆಗಳಿಗೆ, ರಾಜ್ಯಗಳಿಗೆ ಪ್ರವಾಸನ ಮಾಡಿದಿರ. ಒಂದೇ ಕಾರ್ ಆಗಿರ್ಬೋದು, ಹೆಲಿಕಾಪ್ಟರ್ ಕೂಡ ಹಲವಾರು ಬಾರಿ ಹೋಗಿರುವಂತದ್ದು. ಅವ್ರ ಅತ್ಯಂತ ಆತ್ಮೀಯರಿಗೆ ಅವರ ಒಂದು ಮನಸ್ಥಿತಿ ಆಗಿರ್ಬೋದು, ಅವರಿಗಿರುವಂತಹ ಒಂದು ಗುರಿಗಳು ಕೂಡ ನಿಮ್ಗೆ ಆಲ್ಮೋಸ್ಟ್ ಚರ್ಚೆಗಳನ್ನ ಮಾಡಿರ್ತಾರೆ. ಅಂದ್ರೆ ಅವ್ರು ಕರ್ನಾಟಕ ಕುರಿತಾಗಿ ಏನು ಗುರಿಯನ್ನ ಇಟ್ಕೊಂಡಿದ್ದಾರೆ? ಅಲ್ಲ, ಅವರ ಮೊದಲನೇ ಗುರಿ ಅತ್ಯುತ್ತಮವಾದ ಆಡಳಿತವನ್ನು ಕೊಡಬೇಕು, ಅಭಿವೃದ್ಧಿ ಆಗ್ಬೇಕು. ಅದ್ರ ಜೊತೆಗೆ ಪಕ್ಷದ ಕಾರ್ಯಕರ್ತರು, ಪಕ್ಷದ ಕೇಡರ್ಗಳು, ಪಕ್ಷದ ಸಂಘಟನೆ ಅದ್ಭುತವಾಗಿ ನಡಿಬೇಕು. ಅವ್ರು ಮಾಡಿರ್ತಕ್ಕಂಥ ಮೊದಲನೇ ಅನೌನ್ಸ್ಮೆಂಟ್ ಗ್ರಾಮ ಪಂಚಾಯತಿಗೆ ಒಂದು ಸಂಘ, ಅತ್ಯುತ್ತಮವಾದ 10 ಲಕ್ಷ ರೂಪಾಯಿ ಅದಕ್ಕೆ ಇಡ್ತಕ್ಕಂಥ ಭಾರತ್ ಜೋಡೋ ಕಾರ್ಯಕ್ರಮ ಮಾಡಿದ್ರು. ಆ ಜೋಡೋದಲ್ಲಿ 10 ಲಕ್ಷನ ಉಪಯೋಗಿಸ್ಕೊಂಡು ಯುವಕರುಗಳು ಸಾಮಾಜಿಕ ಸೇವೆ, ಸಾಮಾಜಿಕ ಅವರು ಪ್ರತಿಭೆ ತೋರ್ಸ್ಕೊಳಕ್ಕೆ ಪಂಚಾಯತಿ ಲೆವೆಲ್ ಒಂದು 10-15 ಜನಕ್ಕೆ ಅನುಕೂಲ ಆಗ್ತದೆ. ಅಂತ ಕಾರ್ಯಕ್ರಮ ಸಣ್ಣ ಲೆವೆಲ್ ಇಂದ ಹಿಡಿದು ದೊಡ್ಡ ಮೆಟ್ರೋ ಬೆಂಗಳೂರು ಅಂತ ನಗರಕ್ಕೆ ಯಾವ್ಯಾವ ಕಾರ್ಯಕ್ರಮ ಕೊಡ್ಬೇಕು, BBMP ಇರ್ಬೋದು, BDA ಇರ್ಬೋದು, ಏರ್ಪೋರ್ಟ್ ಬಯಪ್ಪ ಅಥಾರಿಟಿ ಇರ್ಬೋದು, ಏನ್ ಬೇಕು ರೈತರ ವಿಚಾರ. ಮೊನ್ನೆ ಅವರೇ ಪ್ರಮಾಣ ವಚನ ತಗೊಂಡು ನಾನು ರೈತರಿಗೆ ಅನುಕೂಲ ಮಾಡ್ತೀನಿ ಅಂತ ಬಾಯ್ಬಿಟ್ಟು ಹೇಳಿದ್ರು. ಒಂದು ಏನ್ ಅನುಕೂಲ ಮಾಡ್ತಾರೆ ಅಂತ ಕೇಳಿದಾಗ ಅವ್ರು ಹೇಳೋದು, ನಾ ರೈತರನ್ನೆಲ್ಲ ಕರೆದು ಡಿಸ್ಕಸ್ ಮಾಡಿ ಏನ್ ಬೇಕು ಅವ್ರಿಗೆ ಕೇಳಿ ಆಮೇಲೆ ತೀರ್ಮಾನ ತಾನೆ. ಅದು ಪಾಸಿಟಿವ್ನೆಸ್. ಒಂದ್ ಕಡೆ ರೈತರು, ಒಂದ್ ಕಡೆ ಕೃಷಿ ಕಾರ್ಮಿಕರು, ಇನ್ನೊಂದ್ ಕಡೆ ಉದ್ಯಮಿಗಳು, ಎಲ್ಲರನ್ನೂ ಸಮಾನವಾಗಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತರಬೇಕು ಅನ್ನೋದು ಅವ್ರ ಆಲೋಚನೆ ಇದೆ. ನೀವು ಕೂಡ ಮೊನ್ನೆ ಒಂದು ಕೊಪ್ಪದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಇಲ್ಲಿನ ಸ್ಥಳೀಯ ಶಾಸಕರ ಜೊತೆಗೂಡಿ ಶೃಂಗೇರಿ ಕ್ಷೇತ್ರಕ್ಕೂ ಕೂಡ ಹಲವಾರು ಕೋಟಿ ಅನುದಾನವನ್ನು ತರುವ ಘೋಷಣೆ ಕೂಡ ನೀವು ಮಾಡಿರುವಂತದ್ದು. ನಿಮಗೂ ಕೂಡ ತರುವ ಅರ್ಹತೆ, ಕೆಪಾಸಿಟಿ ಎಲ್ಲವೂ ಕೂಡ ಸಚಿನ್ ಮೇಘ ಅವರಿಗೆ ಇದೆ ಅನ್ನುವಂಥದ್ದು ನಿಮ್ಮ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಳ್ಳಲು ಕೂಡ ಗೊತ್ತಿರುವಂತ ವಿಚಾರ. ಈಗ 250-300 ಕೋಟಿ ಅನುದಾನವನ್ನ ಇನ್ನು 2 ವರ್ಷದ ಅವಧಿಯಲ್ಲಿ ಶೃಂಗೇರಿ ಕ್ಷೇತ್ರಕ್ಕೆ ತರಕ್ಕೆ ಸಾಧ್ಯ ಇದೆಯಾ ಸಚಿನ್ ಮೇಘ ಅವ್ರ ಕೈಯಲ್ಲಿ? ಖಂಡಿತ. ಈಗ ಸಣ್ಣ ಉದಾಹರಣೆ ಕೊಡಿ. ಈಗ ಶ್ರೀನಿವಾಸ್ ಅವರು ನರಸಿಂಹರಾಜಪುರ ಭಾಗಕ್ಕೆ ಹಲವಾರು ಕೊಡುಗೆಗಳನ್ನು ತಂದಿದ್ದಕ್ಕಂತ ಉದಾಹರಣೆ. ಅವರ ಕೊಡುಗೆಯನ್ನ ಯಾರು ಕೂಡ ಮರಿ ತಂದಿದ್ದಾರೆ. ನಾವೊಂದು ಹೇಳ್ಬೇಕಾದ್ ಯಾರು ಏನ್ ತಂದಿದ್ದಾರೆ ಹೇಳ್ಬೇಕಾಗ್ತದೆ. ಈಗ ನಮಗೊಂದು ಅವಕಾಶ ಸಿಕ್ಕಿದೆ. ಯಾಕಂದ್ರೆ ನಮ್ಮಲ್ಲೂ ಸುಮಾರು 5 ಜನ ಕಿಸಾನ್ ಕಾಂಗ್ರೆಸ್ ಇಂದ ಚುನಾವಣೆಗೆ ಟಿಕೆಟ್ ತಗೊಂಡು 4 ಜನ ಶಾಸಕರಾಗಿ ಇದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಎಷ್ಟೆಷ್ಟು ಅನುದಾನ ಅವ್ರ ಕ್ಷೇತ್ರಕ್ಕೆ ತಗೊಂಡು ಹೋಗ್ತಾ ಇದಾರೆ, ಎಷ್ಟು ಅನುದಾನ ಎಲ್ಲಿ ತಗೊಳ್ತಾ ಇದಾರೆ, ಯಾಕೆ ಅವ್ರದ್ದು ಅನುದಾನ ಡೆವಲಪ್ ಆಗ್ತಾ ಇದೆ, ನನಗೆ ಇಂಚಿಂಚು ಮಾಹಿತಿಗಳಿದಾವೆ. ಅಂತ ಸಂದರ್ಭದಲ್ಲಿ ಈಗ ನಾನೇ ಅವ್ರಗಳಿಗೆ ರೆಕಮೆಂಡ್ ಮಾಡಿ ಅನುದಾನ ಕೊಡ್ಸ್ತಕ್ಕಂಥ ವಿಚಾರದಲ್ಲಿ ಮುಂಚೂಣಿಯಲ್ಲಿದ್ದಾಗ ನನ್ನ ಕ್ಷೇತ್ರಕ್ಕೆ ಯಾಕೆ ತರಬಾರ್ದು ಅಂತ ನಾನು. ಈಗ ನನ್ನ ಕ್ಷೇತ್ರಕ್ಕೆ 100 ಕೋಟಿ 200 ಕೋಟಿ ನೀರಾವರಿ, ಮತ್ತೊಂದು DPR, ಬೇರೆ ಬೇರೆ ಕಡೆ PWD ಇಲ್ಲಿ ತರಕ್ಕೇನ್ ಸಮಸ್ಯೆ ಇಲ್ಲ. ನಾನು ರಾಜೇಗೌಡರಿಗೂ ಗಮನಕ್ಕೂ ಮೊನ್ನೆ ತಂದಿದ್ದೀನಿ. ಈಗ ರಾಜೇಗೌಡರು ಸ್ವಲ್ಪ ಓಪನ್ ಮಂಚ, ಏನ್ ತೊಂದ್ರೆ ಇಲ್ಲ. ಬೇರೆ ಯಾರು ಇದ್ದಿದ್ರೆ ನಾನೇ ತಂದಿದ್ದು ಅದ್ನು ಅಂತ ಹೇಳ್ಬಿಡೋರು. ಇವ್ರೇನಿಲ್ಲ, ಸಚಿನ್ ಮೇಘ ತಂದ್ರು ಸಚಿನ್ ಮೇಘ ಅವ್ರು ತಂದಿರ, ಯಾಕಂದ್ರೆ ಶ್ರೀನಿವಾಸ್ ತಂದ್ರೆ ಶ್ರೀನಿವಾಸ್ ಅವ್ರು ತಂದಿದ್ದು ಅಂತ ಹೇಳಿ. ಹಂಗಾಗಿ ನಮ್ಗೇನ್ ಅವ್ರ ಬಗ್ಗೆ ಏನಿದಿಲ್ಲ. ಅವ್ರಿಗೆ ಹೇಳೆ ಇಂತಿಂತ ಕಾರ್ಯಕ್ರಮ ಯಾವ್ದಿದೆ. ನಂದು ಏನಂದ್ರೆ ಯಾರ ಕಾರ್ಯಕರ್ತರು ಈಗ 3 ರಿಂದ 8 ವರ್ಷ ಆಯ್ತು, ಸಾಕಷ್ಟು ಕಾರ್ಯಕರ್ತರುಗಳು ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದಾರೆ ಅವ್ರ ಕ್ಷೇತ್ರನ. ಅವ್ರೇನೋ ಚುನಾವಣೆಗೆ ನಿಂತಿರ್ತಾರೆ, 2ನೇ ಹಂತ 3ನೇ ಹಂತ ಕಾರ್ಯಕರ್ತರು. ಅವ್ರು ಯಾರಿಗೋ ರೋಡ್ ಮಾಡ್ಕೊಡ್ತೀವಿ ಅಂತ ಹೇಳಿರ್ತಾರೆ, ಯಾರಿಗೋ ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಇರ್ತಾರೆ, ಯಾವ್ದೋ ಶಾಲೆ ಅಂತಿರ್ತಾರೆ. ಬಟ್ ಅವ್ರಗಳಿಗೆ ಅವಕಾಶ ಸಿಕ್ಕಿರಲ್ಲ. ಹಂಗಾಗಿ ನನ್ನ ಆಲೋಚನೆ ಇರ್ತಕ್ಕಂಥ ಯಾರಿಗೆ ಈ 8 ವರ್ಷದಲ್ಲಿ ನಮ್ಮ ಕ್ಯಾಡರ್ಗಳಿಗೆ, ಕಾಂಗ್ರೆಸ್ನ ಯಾರಿಗೆ ಅವಕಾಶ ಸಿಕ್ಕಿಲ್ಲ, ಅವಕಾಶ ಆಗಿಲ್ಲ, ಅನುದಾನ ಅವರು ಹೇಳಿದ ಕಾಮಗಾರಿ ಕೊಡಕ್ಕಾಗಿಲ್ಲ, ಅಂತವ್ರನ್ನ ಸೆಲೆಕ್ಟ್ ಮಾಡಿ ಈ ಹಣವನ್ನ ಅಂತವ್ರಿಗೆ ಬಿಡುಗಡೆ ಮಾಡೋಣ ಶಾಸಕರ ನೇತೃತ್ವದಲ್ಲಿ ಅಂತ ಅಂತೀವಿ. ಈಗ DK ಶಿವಕುಮಾರ್ ಕೂಡ ಶೃಂಗೇರಿ ಕ್ಷೇತ್ರಕ್ಕೆ ಹಲವಾರು ಬಾರಿ ಬಂದಿದ್ದಾರೆ. ಶೃಂಗೇರಿ ಮತದಲ್ಲಿಯೂ ಕೂಡ ಅವರು ಬಂದು ವಿಶೇಷವಾದ ಪೂಜೆಗಳನ್ನು ಕೂಡ ಹಿಂದೆ 2023 ಚುನಾವಣೆಗಿಂತ ಮೊದಲು ಮಾಡಿದ್ರು. ಇಲ್ಲಿ ಅವಧೂತ ವಿನಯ್ ಗುರುಜಿ ಅವರ ಆಶ್ರಮ ಕೂಡ ಬಂದಿರ್ಬೋದು. ಹಲವಾರು ಕಡೆ ಅವರು ಬಂದಿದ್ದಾರೆ. ಶೃಂಗೇರಿ ಕ್ಷೇತ್ರ ಬಗ್ಗೆ ಕೂಡ ಅವರಿಗೆ ಒಂದು ವಿಶೇಷ ಪ್ರೀತಿ ಇದೆ. ಇವೆಲ್ಲದರ ಸದುಪಯೋಗ ಈ ಬಾರಿ ಶೃಂಗೇರಿ ಕ್ಷೇತ್ರದಲ್ಲಿ ಇನ್ನುಳಿದಂತ 2 ವರ್ಷಗಳಾಗಿ ಅಭಿವೃದ್ಧಿ ಕಾಣಲು ಸಾಧ್ಯ ಇದೆಯಾ? ಖಂಡಿತ. ಇದರಲ್ಲಿ 2 ಯೋಚನೆ ಇಲ್ಲ. ಅವ್ರು ಶೀಘ್ರದಲ್ಲಿ ನಮ್ಗೆ ಬಂದಿರೋ ಮಾಹಿತಿ, ನಮ್ಮ
ಒಟ್ಟಾರೆ ನಮ್ಮ ಹತ್ರ ಮಾತಾಡಬೇಕಂತ ವಿಚಾರದಲ್ಲಿ ಶೃಂಗೇರಿಗೂ ಭೇಟಿ ಕೊಡ್ತಾ ಇದ್ದಾರೆ, ಕಿಗ್ಗಕ್ಕೂ ಭೇಟಿ ಕೊಡ್ತಾರೆ ಶೀಘ್ರದಲ್ಲೇ, ಅದು ಜಾಸ್ತಿ ದೂರ ಏನಿಲ್ಲ. ಆದ್ರಿಂದ ಕಿಗ್ಗ ದೇವಸ್ಥಾನಕ್ಕೂ ಅವರು ಹಿಂದೆ ಬಗ್ಗೆ ಹೇಳಿದ್ದಾರೆ. ಯಾವುದೇ ಅನುದಾನಗಳಿರ್ಬೋದು, ಯಾವುದೇ ಅಭಿವೃದ್ಧಿ ಇರ್ಬೋದು, ಅವರು ಶೃಂಗೇರಿ ಸಹ ಅವರು ಬೇರೆ ಬೇರೆ ಧಾರ್ಮಿಕ ಸ್ಥಳಗಳ ಪೈಕಿ ಶೃಂಗೇರಿ ಕಿಗ್ಗ ಅನಸು ಅವರ ಲಿಸ್ಟ್ ಅಲ್ಲಿ ಇದೆ. ಓಕೆ. ಈಗ ಅದೇ ರೀತಿಯಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ 3 ವರ್ಷ ಸರಾಗ ಕೆಲವ್ರಿಗೆ ಬಂತು, ಕೆಲವೊಂದು ತಿಂಗಳು ಬಂದಿಲ್ಲ ಅಂತ ಇದು ಕೂಡ ಇದೆ. ಬಂದಿಲ್ಲದಿರುವುದು ಕೂಡ ಹೌದು, ಅದು ಕೂಡ ಒಪ್ಪುವಂತಿದೆ. ಆದ್ರೆ ಮುಂದೆಯೂ ಕೂಡ 2 ವರ್ಷದಲ್ಲಿ ಕೆಲವರಿಗೆ ಗೃಹಲಕ್ಷ್ಮಿ ಹಣ ಸಿಗಲ್ಲ ಅನ್ನೋ ಒಂದು ವಿಚಾರ ಕೂಡ ನಿನ್ನೆ ಮೊನ್ನೆ ಚರ್ಚೆಯಲ್ಲಿ ಹೆಚ್ಚಾಗಿ ಬರ್ತಿರುವಂತದ್ದು. ಅಂದ್ರೆ ಗೃಹಲಕ್ಷ್ಮಿ ಹಣವನ್ನ ತಡೆ ಹಿಡಿಯುವ ಕೆಲಸ ಆಗ್ತಾ ಇದೆಯಾ? ಖಂಡಿತ ಅಲ್ಲ. ಅದಲ್ಲ, ಏನಾಗಿದೆ, ಡಿ ಕೆ ಶಿವಕುಮಾರ್ ಅವರು CM ಆಗಕ್ಕಿಂತ ಮುಂಚೆನೆ ಒಂದು ವರದಿ ತರಿಸ್ಕೊಂಡಿದ್ದಾರೆ. ಓಕೆ. ಯಾರ್ಯಾರು ಗೃಹಲಕ್ಷ್ಮಿ ಹಣ ತಗೊಂತಾರೆ ಅದ್ರಲ್ಲಿ ಏನಾಗಿದೆ, ಒಂದು 20-30% ಸತ್ತಿರೋರ ಹೆಸರಲ್ಲಿ, ಡಬಲ್ ಹೆಸರಲ್ಲಿ, ಬೇರೆ ಬೇರೆ ಹೆಸರಲ್ಲಿ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಂತಾ ಇದ್ರು. ಅಂತದಕ್ಕೆ ಕಡಿವಾಣ ಹಾಕ್ತಾರೆ ಹೊರತು ಸಹಜವಾಗಿರ್ತಕ್ಕಂಥ ಫಲಾನುಭವಿಗಳಿಗೆ ಯಾರೋ ಭಯ ಪಡ್ತಕ್ಕಂಥದ್ದಲ್ಲ. ಅವ್ರಿಗೆ ನಿರಂತರವಾಗಿ ತಲುಪ್ತದೆ. ಎಲ್ಲಿ ಈ ತರ ಸಮಸ್ಯೆ ಆಗಿದೆ, ಡಮ್ಮಿ ಹೆಸರಲ್ಲಿ, ಡಬಲ್ ಹೆಸರಲ್ಲಿ, ತೀರ್ಕೊಂಡವ್ರ ಹೆಸರಲ್ಲಿ, ಊರಲ್ಲೇ ಇಲ್ದಿದ್ದವ್ರ ಹೆಸರಲ್ಲಿ, ಏನು ಮೈಗ್ರೇಷನ್ ಆದವ್ರ ಹೆಸರಲ್ಲಿ ಅಂತ ಇದ್ದಾರೆ, ಅವೆಲ್ಲ ಕಡ್ತಾ ಆಗೋದು ಸ್ಕ್ರೂಟ್ನಿ ಮಾಡಿ ಕಡ್ತಾ ಮಾಡ್ತಾರೆ. ಓಕೆ. ಅಂದ್ರೆ ಈಗ ಏನು ಪಂಚ ಗ್ಯಾರಂಟಿಗಳಿದಾವೆ, ಆ ಪಂಚ ಗ್ಯಾರಂಟಿಗಳೆಲ್ಲ ಮುಂದುವರಿಯುತ್ತೆ ಅಥವಾ ಏನಾದ್ರೆ ಆರ್ಥಿಕ ಹೊರೆ ಜಾಸ್ತಿಯಾಗಿ ಆ ಯೋಜನೆಗಳು ಕಡಿತ ಆಗುವ ಸಾಧ್ಯತೆ ಇದೆಯಾ? ಇಲ್ಲ ಇಲ್ಲ, ಯಾವ ಗ್ಯಾರಂಟಿಗಳು ಸ್ಥಗಿತ ಆಗೋದಿಲ್ಲ. ಎಲ್ಲಾ ಗ್ಯಾರಂಟಿಗಳು ಮುಂದುವರಿತವೆ. ಅದಕ್ಕೆ ಏನ್ ಬೇಕು, ಕ್ರೋಢೀಕರಣ, ಅದಕ್ಕೆ ಟ್ಯಾಕ್ಸ್ ಏನ್ ಕಲೆಕ್ಟ್ ಮಾಡಬೇಕು, ಯಾವ ತರದಲ್ಲಿ ಅನುದಾನ ಹೆಚ್ಚು ಮಾಡ್ಕೊಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದಕ್ಕೇನು ಸಮಸ್ಯೆ ಆಗೋದಿಲ್ಲ. ಓಕೆ. ಅಂದ್ರೆ ಗ್ಯಾರಂಟಿ ಯೋಜನೆಗಳು ಈಗ ಅಭಿವೃದ್ಧಿ ಕೆಲಸಗಳಿಗೆ ಒಂದು ರೀತಿಯಲ್ಲಿ ಮಾರಕ ಆಗಿದೆ ಅನ್ನುವಂಥದ್ದು ವಿರೋಧ ಪಕ್ಷಗಳ ಚರ್ಚೆ. ಹೌದು, ಕೆಲವು ನಿಮ್ಮ ಆಡಳಿತ ಪಕ್ಷ ಶಾಸಕರುಗಳು ಕೂಡ ಗ್ಯಾರಂಟಿಯಿಂದಾಗಿ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಗ್ಯಾರಂಟಿ ಯೋಜನೆಗಳು ಒಂದು ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಮಾರಕನಾಗದ್ರೆ? ನೋಡಿ, ಬಿಜೆಪಿಯವರು ಗ್ಯಾರಂಟಿ ಬಗ್ಗೆ ಈ ರಾಜ್ಯದಲ್ಲಿ ಅಪಸ್ವರ ಎತ್ತಿರ್ಬೋದು. ಅವ್ರದ್ದೇ ಬೇರೆ ಬಿಜೆಪಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಗ್ಯಾರಂಟಿಗಳನ್ನು ಕೊಡ್ತಾರೆ. ಅವರು ಯಾವ ಮನಸ್ಥಿತಿಲಿ ಅವರು ಗ್ಯಾರಂಟಿ ಬಗ್ಗೆ ಆಲೋಚನೆ ಮಾಡ್ತಿದಾರೆ ಗೊತ್ತಿಲ್ಲ. ಇದು ಅದ್ಭುತವಾದ ಕಾರ್ಯಕ್ರಮ ಗ್ಯಾರಂಟಿ. ಒಂದು ಕಡೆ ಅಭಿವೃದ್ಧಿ ಯಾವ ವೇಗದಲ್ಲಿ ಆಗ್ತಿದೆ, ಏನಾಗ್ತಿದೆ, ಅದ್ರ ಪಾಡಿಗೆ ಅಭಿವೃದ್ಧಿ ಆಗ್ತಿದೆ, ಎಲ್ಲೂ ಕೊರತೆ ಆಗ್ತಿಲ್ಲ. ಯಾವ್ದಾದ್ರು ಹಳೆ ಕೆಲಸಗಳಿದ್ದಾವೆ, ಅನುದಾನ ಬಿಡುಗಡೆ ಆಗ್ತಿದೆ. ಜೊತೆಗೆ ಸಾರ್ವಜನಿಕರ ವಲಯದಲ್ಲಿ ಏನು ಒಂದು ಮಹಿಳೆಯರಿಗಿರ್ಬೋದು, ಬಸ್ ಟ್ರಾವೆಲ್ ಮಾಡ್ತಾ ಇರ್ಬೋದು, ಅಥವಾ ಬೇರೆ ಬೇರೆ ಕಡೆ ಓಡಾಡ್ತಕ್ಕಂತ ಇರ್ಬೋದು, ತಿಂಗಳಿಗೆ 2,000 ಇರ್ಬೋದು, ಏನು ಈ ಪಂಚ್ ಗ್ಯಾರಂಟಿಗಳಿದೆ ಸ್ಟೂಡೆಂಟ್ಸ್ಗೆ ಇರ್ಬೋದು, ಅದ್ಭುತವಾಗಿ ತಲುಪ್ತಾ ಇದೆ. ಅವರ ಸಣ್ಣ ಮಟ್ಟ, ಈಗ ಒಂದು APL ಅವರಿಗೆ ಅದು ಬೇಡ ಅನ್ಸ್ಬೋದು, ಶ್ರೀಮಂತರಿಗೆ ಅದು ಬೇಡ ಅನ್ಸ್ಬಾರ್ದು. ಅದು ಒಬ್ಬ ರೈತ ಇರ್ಬೋದು, ತಳಮಟ್ಟದ ಜನಗೆ ಏನು BPL ಇದ್ದಾರೆ, ಅವ್ರಿಗೆ ಅದು ಅವಶ್ಯಕತೆ ಆಗಿದೆ, ಅವ್ರಿಗೆ ಅನುಕೂಲ ಆಗಿದೆ. ಅದರಿಂದ ಏನು ತೊಂದರೆ ಆಗಿಲ್ಲ ಅವ್ರಿಗೆ. ಸರ್ಕಾರಕ್ಕೂ ನನಗೆ ಗೊತ್ತಿದ್ದಂಗೆ ಯಾವುದೇ ಸ್ವಲ್ಪ ಒಂದು 10% ಆರ್ಥಿಕ ಹೊರೆ ಆಗಿರ್ಬೋದು, ಆದ್ರೆ 90% ಸಾರ್ವಜನಿಕರಿಗೆ ಅನುಕೂಲ ಆಗಿದೆ. ಓಕೆ. ಈಗ ಹಲವಾರು ಯೋಜನೆಗಳನ್ನ ಕೂಡ ಜಾರಿಗೆ ತಂದಿರ. ಅದರಲ್ಲಿ ಈಗ ಮೊನ್ನೆ ಮುಖ್ಯಮಂತ್ರಿ ಏನು ಡಿ ಕೆ ಶಿವಕುಮಾರ್ ಆದ ತಕ್ಷಣ 6 ಹೊಸ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿರುವಂತದ್ದು ಘೋಷಣೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಹೊಸ ಹೊಸ ಯೋಜನೆಗಳು ಮುಂದೆಯೂ ಘೋಷಣೆ ಆಗತ್ತಾ, ಅಥವಾ ಮುಖ್ಯಮಂತ್ರಿ ಆದ ಉತ್ಸಾಹದಲ್ಲಿ ಏನೋ ಆ ಯೋಜನೆಗಳನ್ನ ಘೋಷಣೆ ಮಾಡಿದ್ರ, ಅಥವಾ ಮುಂದೆಯೂ ಕೂಡ ಈ ರೀತಿ ಹೊಸತನ ಏನಾದ್ರು ಕಂಡು ಬರತ್ತಾ? ಇಲ್ಲ, ಅವರ ಆಲೋಚನೆ, ಅವರ ವೈಬ್ರೇಷನ್ನೇ ಬೇರೆ. ಈಗ ಅವರು ಸ್ಟೂಡೆಂಟ್ಸ್ ನೋಡಿದ್ದಾರೆ, ಯುವಕರು ಅವರೇ ಮುಂಜಿನ ಪ್ರಜೆಗಳು. ಯುವಕರಿಗೆ ಏನ್ ಬೇಕು, ಬರೀ ಮಹಿಳೆಯರಿಗಿತ್ತು, ಕಾಲೇಜ್ ಸ್ಟೂಡೆಂಟ್ಸ್ಗೆ ಬಸ್ ಫ್ರೀ ಮಾಡಿ ಅವರು ಹಿಂದೆಯಿಂದ ಏನು ಮಾಡ್ಬೇಕು ಅಂತ ಅವ್ರ ಮನಸ್ಸಲ್ಲಿದೆ, ಅದನ್ನ ಅನುಷ್ಠಾನ ಮಾಡೋರು. ಅವರು ಯಾರು ನಿಲ್ಸಕ್ ಆಗೋದಿಲ್ಲ. ಅನುದಾನ ಕೊರತೆ ಆಗತ್ ಸರ್, 1,000 ಕೋಟಿ ಬೇಕು, ಅದ್ ನಾನು ಒದಗಿಸ್ತೀನಿ ಅನ್ನೋ ಧೈರ್ಯ ಅವರಿಗಿದೆ. ವರ್ಲ್ಡ್ ಬ್ಯಾಂಕ್ ಅಲ್ಲಿ ಲಕ್ಷಾಂತರ ಕೋಟಿ ಸಾಲ ಕೊಡಕ್ಕೆ, ಸಾಲ ಬಳಸ್ಕೊಬೇಕು. ನಾವು ಸಾಲ ಕೊಡೋರಿದ್ದ ಸಾಲ ತಗೊಂಬೇಕು, ಅದನ್ನ ತೀರ್ಸಕ್ಕೆ ನಾವು ಬೇರೆ ಕಡೆ ಅವ್ರಿಗೆ ಗೊತ್ತು. ಬೆಂಗಳೂರಲ್ಲಿ ಎಷ್ಟು ರೆವಿನ್ಯೂ ಜನರೇಟ್ ಮಾಡ್ಬೋದು, ಒಂದು ಎ ಖಾತಾ ಬಿ ಖಾತಾ ಕೊಟ್ರೆ ಸರ್ಕಾರಕ್ಕೆ ಎಷ್ಟು ಕೊಡುಗೆ ಬರ್ತದೆ. ಒಂದು ಅಭಿವೃದ್ಧಿ ಮಾಡಿದ್ರೆ ಸರ್ಕಾರ ಆ ಅಭಿವೃದ್ಧಿಯ ಹಣವನ್ನ ಅಲ್ಲೇ ಬೆಂಗಳೂರು ಸುತ್ತಮುತ್ತ ಬರ್ತಕ್ಕಂಥ ಟ್ಯಾಕ್ಸ್ ನ ಇಂಥ ವಿಚಾರಗಳು ವಿನಿಯೋಗ ಮಾಡ್ತಾರೆ. ಎಲ್ಲೂ ಸರ್ಕಾರಕ್ಕೆ ಅನುದಾನದ ಕೊರತೆ ಆಗಲ್ಲ. ಓಕೆ. ಈಗ ನಾನು ಎಲ್ಲ ವಿಚಾರಗಳ ಕುರಿತಾಗಿ ಮಾತಾಡಿದೆ. ಈಗ ಸಚಿನ್ ವಿಗ್ ಅವರು ಕೂಡ ಹಲವಾರು ದಶಕಗಳಿಂದ ಕಾಂಗ್ರೆಸ್ ಪಕ್ಷ ಗುರುತಿಸಿಕೊಂಡಿದ್ದೀರಾ, ನಿರಂತರವಾಗಿ ಹೋರಾಟಗಳನ್ನ ಮಾಡಿದ್ದೀರಾ, ಕಳೆದ 1 ದಶಕದಿಂದ ಕಿಸಾನ್ ಘಟಕದ ಅಧ್ಯಕ್ಷರಾಗಿದ್ದೀರಾ. ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವ ಹಿನ್ನೆಲೆಯಲ್ಲಿ ನೇರವಾಗಿ ಕೇಳ್ತಾ ಇದ್ದೀನಿ, ಸಚಿನ್ ವಿಗ್ ಅವರು ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಈಗ ಹೋರಾಟಕ್ಕೆ ಫಲ ಸಿಗ್ತದೆ. ಕೆಲವರಿಗೆ ಬೇಗ ಸಿಗ್ತದೆ, ಕೆಲವರಿಗೆ ಲೇಟ್ ಆಗಿ ಸಿಗ್ತದೆ.
ಆ ಲೇಟ್ ಆಗಿ ಸಿಗೋ ಪಟ್ಟಿಲ್ ನಂದಿರ್ಬೋದು ಮೋಸ್ಟ್ಲಿ. ಯಾಕಂದ್ರೆ ಎಲ್ಲರ ನಿರೀಕ್ಷೆ ಅಂತೆ ಸರ್ಕಾರ ಬಂದ ತಕ್ಷಣ ಅಧಿಕಾರ ಸಿಗ್ತಕ್ಕಂಥ ಅವಕಾಶ ಇತ್ತು, ಆದ್ರೆ ಸಿಕ್ಕಿಲ್ಲ. ಬಟ್ ನನಗೆ ನಾನು ಏನ್ ಕೆಲಸ ಮಾಡಿದ್ದೀನಿ, ಏನ್ ಪಕ್ಷಕ್ಕೆ ದುಡ್ದಿದ್ದೀನಿ, ನನ್ಗನ್ಸೋದು ಈ ಕ್ಷೇತ್ರದಲ್ಲಿ ಹುದ್ದೆ ಇಟ್ಕೊಂಡು 1995ರಿಂದ ಇರ್ಬೋದು NSU ಇಂದ ಹಿಡಿದು ಈ ಜಿಲ್ಲೆಯಲ್ಲಿ 7 ವರ್ಷ ಯುವ ಕಾಂಗ್ರೆಸ್ ಅಧ್ಯಕ್ಷ, 2011 ತನಕ, 2011ರಿಂದ 2020 ತನಕ ರಾಜ್ಯ ಕಿಸಾನ್ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡ್ಕೊಂಡ್ಬಂದೆ. ಸುಮಾರು 2.5 ದಶಕಗಳ ದುಡ್ದಿದ್ದೀನಿ. ನನಗೆ ಸಮಾಧಾನ ಇದೆ. ನನಗೇನು ಶೃಂಗೇರಿ ಕ್ಷೇತ್ರದಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಇಲ್ಲೇ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದಾಗ್ಲಿ, ಪಕ್ಷದ ಅಭ್ಯರ್ಥಿ ವಿರುದ್ಧ ಚುನಾವಣೆ ನಿಲ್ಲೋದಾಗ್ಲಿ, ಬೇರೆ ಬೇರೆ ಕಡೆ ಏನ್ ಅಂತದ್ ಯಾವ್ದು ಮಾಡಕ್ ಹೋಗಿಲ್ಲ. ಜೊತೆಗೆ 8 ವರ್ಷದಿಂದ ಶಾಸಕರು ಯಾರಾಗಿದ್ದಾರೆ ಅವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಅವ್ರ ವಿರುದ್ಧ ಮಾಡ್ತಕ್ಕಂಥದ್ದು ಯಾವ್ದು ನಾವಿಲ್ಲಿ ತನಕ ಮಾಡಿಲ್ಲ. ನಮ್ದೇನು ಪಕ್ಷ ಚಟುವಟಿಕೆ ಹೊರಗಡೆ ಇದ್ದಿದ್ರಿಂದ ಇವತ್ತು ಪಕ್ಷ ರಾಜ್ಯಾದ್ಯಂತ ಸಂಘಟನೆ ಮಾಡಿ 4 ಜನ ಶಾಸಕರು ನಮ್ಮ ರೈತ ಸಂಘ ಗೆದ್ದಿದ್ರು, ಅವ್ರಿಗೆ ಮಂತ್ರಿ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಹಂಗಾಗಿ ನಮ್ಗೆ ಏನು ಆಗಕ್ ಆಗಿಲ್ಲ ಇರ್ಬೋದು, ಆದ್ರೂ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟೋಗಿದೆ. ಶಾಸಕರನ್ನ ತಯಾರು ಮಾಡಿ ಏನು ಗೊತ್ತಿಲ್ದವ್ರನ್ನ, ಏನು ಇಲ್ದಿದ್ದವ್ರನ್ನ ತಂದು ಸಂಘಟನೆ ಒಳಗೆ ಸೇರಿಸಿ ಇವತ್ತು ಶಾಸಕರು ಮಾಡೋದು ಏನು ಸಣ್ಣ ವಿಚಾರ ಅಂತ ನಮ್ಮ ಪಕ್ಷದಲ್ಲಿ ಏನು ಇದು ಮಾಡಿಲ್ಲ. ಎಲ್ಲರಿಗೂ ನೇರವಾಗಿ ಕೇಳ್ತೀನಿ ಸಚಿಮೇಘ ಅವರೇ, 2.5-3 ದಶಕಗಳ ನಿಮ್ಮ ಪಕ್ಷ ಸಂಘಟನೆಗೆ, ನಿಮ್ಮ ಒಂದು ಸೇವೆಗೆ ಈ ಬಾರಿ ಅದಕ್ಕೆ ಪ್ರತಿಫಲ ಸಿಗುತ್ತಾ ಇಲ್ವಾ? ಖಂಡಿತ, ಅದರಲ್ಲಿ ಯಾರಿಗೂ ಅನುಮಾನನೇ ಬೇಡ. ಅನುಮಾನ ಈ ಬಾರಿ ಬೇಡ. ಶೃಂಗೇರಿ ನೀವು ರಾಜ್ಯ ಮಟ್ಟಕ್ಕೆ ಹೋದ್ರು ಕೂಡ ಸಚಿನ್ ಮೇಘ ಅವರು ಶೃಂಗೇರಿ ಕ್ಷೇತ್ರದ ನಾಯಕರು ಅಂತಾನೆ ಇಲ್ಲಿನ ಸಾರ್ವಜನಿಕರು ಗುರುತಿಸುವಂತದ್ದು. ನೀವು ಕೂಡ ಶೃಂಗೇರಿ ಕ್ಷೇತ್ರದ ಮತದಾರರಾಗಿರುವಂತದ್ದು. ಶೃಂಗೇರಿ ಕ್ಷೇತ್ರ ಎಂದರೆ ನಿಮ್ಮ ಒಂದು ರಾಜಕೀಯ ಕೂಡ ಆರಂಭ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಶೃಂಗೇರಿ ಕ್ಷೇತ್ರಕ್ಕೆ ಇನ್ನೊಂದು ಬೋರ್ಡ್ ನಿರೀಕ್ಷೆ ಮಾಡ್ಬೋದಾ? ಖಂಡಿತ ಅಧಿಕಾರ ಅಂತೂ ನಿರೀಕ್ಷೆ ಮಾಡ್ಬೋದು. ಶೃಂಗೇರಿ ಕ್ಷೇತ್ರಕ್ಕೆ ಕೆಲವೇ ಇನ್ನೊಂದು 15-20 ದಿನದಲ್ಲಿ, ಜಾಸ್ತಿ ದಿನನೂ ಇಲ್ಲ, ಇನ್ನು 15-20 ದಿನಕ್ಕೆ ಶೃಂಗೇರಿಗೆ ನಮ್ ಕೈಲಿ ಏನ್ ಕೊಡುಗೆ ಕೊಡ್ಬೋದು. ಇಷ್ಟ ದಿನ ನಮ್ಗೆ ಅಧಿಕಾರ ಇರ್ಲಿಲ್ಲ, ಈಗ್ಲೂ ಅಧಿಕಾರ ಇಲ್ಲ, ಪಕ್ಷದ ಜವಾಬ್ದಾರಿ ಇದೆ ಬಿಟ್ರೆ ಸರ್ಕಾರದ ಯಾವುದೇ ಅಧಿಕಾರ ಇಲ್ಲ. ನಾನು ಆಶಾದಾಯಕವಾಗಿದ್ದೀನಿ. ಶೃಂಗೇರಿಗೆ ಆದ್ಯತೆ ಮೇಲೆ ಅಧಿಕಾರ ಬಳಸ್ಕೊಂಡು ಏನ್ ತರಬೇಕು, ಶೃಂಗೇರಿಗೆ ಏನ್ ಮಾಡ್ಬೇಕು, ಶೃಂಗೇರಿ ಕ್ಷೇತ್ರಕ್ಕೆ ಮಾಡ್ತಕ್ಕಂಥ ಮುಂಚೂಣಿಲಿ ನಾನು ಇರ್ತೇನೆ. ನೀವು 15-20 ದಿನ ಅದಕ್ಕೆ ನನಗೂ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ. ಈಗ ಸಚಿನ್ ಮೇಘ ಅವರಿಂದ 15-20 ದಿನದಲ್ಲಿ ಶೃಂಗೇರಿ ಕ್ಷೇತ್ರದ ಜನತೆ ಮತದಾರರು ಏನ್ ನಿರೀಕ್ಷೆ ಮಾಡ್ಬೋದಾಗಾದ್ರೆ? ಬಹಳ ಜನರಲ್ ಇದೆ. 20 ವರ್ಷ ಕೆಲಸ ಮಾಡಿದೀವಿ, 25 ವರ್ಷ ದುಡ್ದಿದೀವಿ, ಇವರಿಗೇನು ಅಧಿಕಾರ ಇನ್ನು ಸಿಕ್ಕಿಲ್ಲ ಅಂದ್ರೆ ಆ ಅಧಿಕಾರ 15-20 ದಿನದಲ್ಲಿ ಆ ಅಧಿಕಾರ ಬರ್ತದೆ ಅಂತ ನನ್ನ ಭಾವನೆಯಲ್ಲಿದೆ. ಕ್ಷೇತ್ರಕ್ಕೂ ಅನುಕೂಲ ಆಗ್ತದೆ. ಈಗ ರಾಜೇಗೌಡರು ಶಾಸಕರಾಗಿದ್ದಾರೆ, ಅವರಿಗೆ ಮಂತ್ರಿ ಭಾಗ್ಯ ಸಿಗ್ಬೋದು, ಅವರು ಬೋರ್ಡ್ ಚೇರ್ಮನ್ ಆಗಿದ್ದಾರೆ. ಒಂದಷ್ಟು ಅನುದಾನ, ಎಲ್ಲರೂ ಹೆಚ್ಚೆಚ್ಚು ಅನುದಾನ ತಂದು ಶೃಂಗೇರಿಗೆ ಹಾಕಿದ್ರೆ ಶೃಂಗೇರಿ ಅಭಿವೃದ್ಧಿ ಆಗ್ತದೆ. ಎಸ್, ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ಶ್ರೀನಿವಾಸ್ ಅವರು NR ಪುರಕ್ಕೆ ತಂದೆ ಹಾಗೆ ಆಗಿರ್ಬೋದು, ಹಾಗೆ ಅಂಶುಮಂತ್ ಅವ್ರು ಆಗಿರ್ಬೋದು, ಜೊತೆಲಿ ಈ ಕಡೆ ಬೇರೆ ಈಗ ನಿಮಗೂ ಕೂಡ ಕೊಪ್ಪಕ್ಕೆ ಚಕ್ಕರೆ ಅವ್ರು ಎಲ್ಲೂ ಒಂದ್ ಕಡೆ ಮಾತಿದೆ, ಕೊಪ್ಪಕ್ಕೆ ಜಾಸ್ತಿ ಅನುದಾನ ಬರ್ತಾ ಇಲ್ಲ ಅನ್ನುವ ಒಂದು ಮಾತು ಕೂಡ ಇರುವಂತದ್ದು. ಯಾಕಂದ್ರೆ ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ಅರ್ಧ ಜನಸಂಖ್ಯೆ ಇರುವಂತದ್ದೇ ಕೊಪ್ಪ ತಾಲೂಕಿನಲ್ಲಿ. ನೀವು ಕೂಡ ಕೊಪ್ಪದ ಮಧ್ಯಭಾಗದಲ್ಲೇ, ಹೃದಯ ಭಾಗದಲ್ಲೇ ಇರುವಂತರು. ಕೊಪ್ಪದ ಜನತೆಯು ಕೂಡ ನಿಮ್ಮಿಂದ ಒಂದು ಅಭಿವೃದ್ಧಿ ಕೆಲಸಗಳನ್ನ ನಿರೀಕ್ಷೆ ಮಾಡ್ಬೋದಾ? ಖಂಡಿತ. ಕೊಪ್ಪ ಕ್ಷೇತ್ರದ ಜನರಿಗೆ ನಾನು ಏನ್ ಹೇಳ್ತಾ ಇದ್ದೆ ಮೊದ್ಲಿಂದನು, ಯಾರಿಗೆ ಈ 8 ವರ್ಷದಲ್ಲಿ ಅವಕಾಶ ಆಗಿಲ್ಲ, ಯಾರ್ಯಾರು ಏನೇನೋ ವಾಗ್ದಾನವನ್ನು ಮಾಡಿ ಪೂರೈಸಕ್ ಆಗ್ಲಿಲ್ಲ, ಸೆಕೆಂಡ್ ಥರ್ಡ್ ಲೈನ್ ಕೇಡರ್ಸ್ ನಮ್ಮ ಕಾರ್ಯಕರ್ತರು ಲೀಡರ್ಗಳು ಏನಿದ್ದಾರೆ, ಅವ್ರು ಯಾರ್ಯಾರು ಬೇರೆಯವ್ರಿಗೆ ಆಶನ ಕೊಟ್ಟಿದ್ರು ಇಂಥ ಕೆಲಸ ಇಂಥದ್ದು ಅಭಿವೃದ್ಧಿ ಆಗ್ಬೇಕಂತ, ಅಂತ ಕಡೆಯವರಿಗೆ ಅಂತವರಿಗೆ ಅನುದಾನನ ಸೇಫ್ ಮಾಡ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಓಕೆ, ಅದರಲ್ಲೂ ಪ್ರಮುಖವಾಗಿ ಈಗ NR ಪುರ ಪಟ್ಟಣವನ್ನ ಅಗಲೀಕರಣ ಮಾಡ್ತಾ ಇದ್ದಾರೆ, ಅದು ಅಭಿವೃದ್ಧಿ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿರುವಂತದ್ದು. ಹಾಗೆ ಕೊಪ್ಪ ಪಟ್ಟಣದ ಅಗಲೀಕರಣವು ಕೂಡ ಈ ಒಂದು ಅವಧಿಯಲ್ಲಿ ಆಗುವ ಸಾಧ್ಯತೆ ಇದೆಯಾ? ಇದು ಬಹುಜನರ ಬೇಡಿಕೆ ಹೌದು, ಬಹುಜನರ ಒಂದು ಅಪೇಕ್ಷೆ ಕೂಡ ಆಗಿರುವಂತ ವಿಚಾರ. ಅದು ಸ್ಥಳೀಯ ಮುಖಂಡರು, ಶಾಸಕರು, ಸ್ಥಳೀಯ ನಗರ ಪ್ರದೇಶದ ಮುಖಂಡರುಗಳು ಕೂತ್ಕೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು. ಅವ್ರು ಈಗಾಗಲೇ ಜೈಪುರದಲ್ಲೆಲ್ಲ ಮಾಡಿರ್ತಾರೆ. ಅದೇ ತರ ಸ್ಥಳೀಯ ಮುಖಂಡರುಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಮಾಡಿದ್ರೆ, ಎಲ್ಲರೂ ಒಪ್ಪಿದ್ರೆ ಮಾಡ್ಬೋದು, ಅದೇನು ಮಾಡಬಾರ್ದು ಅಂತಿಲ್ಲ, ಅಭಿವೃದ್ಧಿ ಆಗ್ತದೆ. ಅದು ಅವ್ರ ಶಾಸಕರಿಗೆ, ಅವ್ರ ಟೀಮ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಓಕೆ, ನಾನು ಇನ್ನೊಂದು ಪ್ರಮುಖವಾಗಿ ಕೇಳುವಂತದ್ದು, ಸಚಿನ್ ಮೇಘ ಅವರು ಮುಂದಿನ ದಿನಗಳಲ್ಲಿ ಶೃಂಗೇರಿ ಕ್ಷೇತ್ರದ ಸಕ್ರಿಯ ರಾಜಕಾರಣದಲ್ಲಿ ಆಕ್ಟಿವ್ ಆಗ್ತಾರ? ಅಲ್ಲ, ರಾಜಕಾರಣ ಅಂದ್ರೆ ಏನಂತ ಗೊತ್ತಿಲ್ಲ ನಂಗೆ, ಸಕ್ರಿಯ ಅಸಕ್ರಿಯ ಅಂತ ಗೊತ್ತಿಲ್ಲ. ಅಲ್ಲ, ನೀವು ಸಕ್ರಿಯ, ಸ್ನಾನದಕ್ಕೆ ಕ್ಲಾರಿಟಿ ಕೊಡ್ತೀನಿ. ನೀವು ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದೀರಾ, ಆದ್ರೆ ಶೃಂಗೇರಿ ಕ್ಷೇತ್ರದಲ್ಲಿ
10-15 ವರ್ಷಗಳ ಹಿಂದೆ ಸಚಿನ್ ಮೀಗ ಅವರು ಇದ್ದಷ್ಟೇ ಆಕ್ಟಿವ್ ಆಗಿರ್ಬೋದು, ಸಾಮಾಜಿಕ ಸೇವೆ ಆಗಿರ್ಬೋದು, ಬೇರೆ ಬೇರೆ ಸಮಾರಂಭಗಳಲ್ಲಿ ಅಷ್ಟಾಗಿ ಇತ್ತೀಚಿನ ದಿನಗಳಲ್ಲಿ ಗುರುತಿಸ್ಕೊಳ್ತಿಲ್ಲ. ಅದನ್ನೇ ನಾನು ಕೇಳ್ತಿರುವಂತದ್ದು. ಮುಂದಿನ ದಿನಗಳಲ್ಲಿ ಶೃಂಗೇರಿ ಕ್ಷೇತ್ರ ರಾಜಕೀಯದಲ್ಲಿ ಸಕ್ರಿಯವಾಗಿ ಕಾಣಿಸ್ಕೊಳ್ತಾರ? ನೋಡಿ, ಸಕ್ರಿಯ ಅಸಕ್ರಿಯ ಅನ್ನೋದು ನನ್ನ ಪಾಲಿಗಿಲ್ಲ. Okay. ಏನಾಗುತ್ತೆ, ಒಬ್ರು ಶಾಸಕರಿದ್ದಾರೆ. ಹ್ಮ್ ಈಗ ನಾವೆಲ್ಲ ಟಿಕೆಟ್ ಕೇಳಿ ಬೇರೆ ಬೇರೆ ಕಾರಣಗಳಿಂದ ನಮ್ಗೆ ಟಿಕೆಟ್ ಸಿಕ್ಕಿಲ್ಲ ಅಷ್ಟೇ. ಅವ್ರು ಶಾಸಕರಾಗಿದ್ದಾರೆ. ಈಗ ಏನಾಗ್ತದೆ, ಒಂದು ಪವರ್ ಸೆಂಟರ್ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನ್ ಬಂದು ಇಲ್ಲಿ ಇನ್ನೊಂದು ಪವರ್ ಸೆಂಟರ್ ಓಪನ್ ಮಾಡಿದ್ರೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಅದ್ ನಮ್ಮ ಪಕ್ಷಕ್ಕೆ ಒಳ್ಳೇದಂತೂ ಆಗಲ್ಲ. ಖಂಡಿತ. ನಾವ್ ಬಂದ್ರೆ ನಾನೊಬ್ಬ ಪವರ್ಫುಲ್ ಲೀಡರ್. Yes, correct. ಪವರ್ಫುಲ್ ಲೀಡರ್ ಬಂದ್ ಕ್ಷೇತ್ರದಲ್ಲಿ ಕೂತಿ ನಾವು ಪೂರಾ 24 ಗಂಟೆ ರೌಂಡ್ ದಿ ಕ್ಲಾಕ್ 24/7 ನಾವು ಕಪ್ಪ ಶೃಂಗೇರಿ NRP ಕಾನ್ಸಂಟ್ರೇಟ್ ಮಾಡಿದ್ರೆ ಅಲ್ಲಿ ಪ್ಯಾರಲಲ್ ಪೊಲಿಟಿಕ್ಸ್ ಬೆಳೀತದ ನಮ್ಮಲ್ಲಿ. ಒಂದ್ ಸೈಡ್ ರಾಜಗೌಡ ಬೆಳೀತಾ, ಒಂದು ಇರ್ತಾರೆ MLA ಇರ್ತಾರೆ, ನಾನು ಇನ್ನೊಂದ್ ಕಡೆ ನಿಲ್ತೀನಿ, ನಾನೊಂದು ಅನಿಸಿಕೆ ಹೇಳ್ತೀನಿ, ನಾವೊಂದು ಅನುದಾನ ಬೇರೆ ಕಡೆ ಡೈವರ್ಟ್ ಮಾಡಿ, ಇದು ಕಾನ್ಫ್ಲಿಕ್ಟ್ ಆಗ್ತದೆ. ಅದಕ್ಕೆ ನನಗೆ ಅವಶ್ಯಕತೆ ಇಲ್ಲ. ಅವ್ರು ಶಾಸಕರಿದ್ದಾರೆ, ಅವ್ರು ಮಾಡ್ತಾ ಇದಾರೆ, ಮಾಡ್ಲಿ. ಹಂಗಾಗಿ ದೂರ ಇದೀವಿ ಅಂತಲ್ಲ, ಇದೀವಿ, ಬಟ್ ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ. ನಮ್ಮಿಂದ ಈ ಒಬ್ಬ ಇರೋ ಶಾಸಕನಿಗೆ ಡಿಸ್ಟರ್ಬ್ ಆಗಬಾರ್ದು. ಅವ್ರು ಇಲ್ವಾ, ಅವ್ರ ಬಾಯಿಂದನೇ ಬರ್ಬೇಕು. ನಾ ರಿಟೈರ್ಡು, ನಾನಿಲ್ಲ, ನನಗಾಗಲ್ಲ, ಸಾಕು ಅಂತ ಅವ್ರ ಬಾಯಿಂದನೇ ಬಂದ್ಮೇಲೆ ಅವತ್ತು ಇನ್ಎವಿಟೇಬಲ್ ಐ ಟೇಕ್ ದ ಟಿಕೆಟ್. ನಾನ್ ಬೇಕಾದ್ರೆ MLA ಇಲ್ಲಿ ಕಂಟೆಸ್ಟ್ ಮಾಡೇ ಮಾಡ್ತೀನಿ. ಅದ್ರಲ್ಲೇ ಬಹುಶಃ ಈ ಒಂದು ಸಚಿನ್ ಮೀಗ ಅವರ ಪಕ್ಷ ನಿಷ್ಠೆಗೆ ಈ ಬಾರಿ ಒಂದು ಪ್ರತಿಫಲ ಇದೆ. ಹಾಗಾದ್ರೆ ಖಂಡಿತ, ನೋ ಡೌಟ್, ಅದೊಂದು 15 ದಿನದಲ್ಲಿ ಪ್ರತಿಫಲ ಸಾರ್ವಜನಿಕ ವಲಯದಲ್ಲಿ ಸಿಗ್ಬೋದು. ಸಚಿನ್ ಮೀಗ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ದೃಷ್ಟಿಯಲ್ಲೂ ಕೂಡ ಹಾಗಾಗಿ ಇನ್ನೂ ಕೂಡ ಚುನಾವಣೆಗಳ ವರ್ಷವಾಗಿರುವಂತದ್ದು, ಏನು ಸ್ಥಳೀಯ ಸಂಸ್ಥೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಾಗಿರ್ಬೋದು, ಕೌನ್ಸಿಲ್ ಚುನಾವಣೆಗಳಾಗಿರ್ಬೋದು, ನಂತರದಲ್ಲಿ ಬರ್ತಿರುವಂತಹ MLA ಚುನಾವಣೆ, 2 ವರ್ಷಗಳು ಬಹುತೇಕ ಚುನಾವಣೆಯ ವರ್ಷಗಳೇ ಆಗಿರುವಂತದ್ದು 2027 ಮತ್ತು 2028ರ ಅವಧಿ. ಈ ಒಂದು ಚುನಾವಣೆಗೆ ರಾಜ್ಯ ಕಾಂಗ್ರೆಸ್ ಯಾವ ರೀತಿಯಾಗಿ ಸಿದ್ಧವಾಗ್ತಾ ಇದೆ? ನೋಡಿ, BK ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ಅದ್ಭುತ, ಅವರು ಸಣ್ಣ ನಾಯಕರನ್ನಲ್ಲ, ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರು. ACCಯ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು ಒಂದು 10-15 ರಾಜ್ಯಗಳಲ್ಲಿ ಒಡಂಬಾಟ ಇಟ್ಕೊಂಡಿರೋರು. ಇವತ್ತು ಅವ್ರು ನಮ್ಮ KPCC ಅಧ್ಯಕ್ಷರಾಗಿದ್ದಾರೆ. ಯಾವ ತರ ಸಂಘಟನೆ ಆಗಿದೆ ಅಂದ್ರೆ, ಕಾಂಗ್ರೆಸ್ ಈಗ ಒಂದ್ ಕಡೆ ಬಿಲ್ಲವ ಸಮಾಜಕ್ಕೆ ಹರಿಪ್ರಸಾದ್ ಅಂತ OBC ನಾಯಕರನ್ನ ಇಡೀ KPCC ಜವಾಬ್ದಾರಿ ಕೊಟ್ಟಿದೆ. ಒಕ್ಕಲಿಗ ನಾಯಕರಿಗೆ ಇವತ್ತು DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಯತೀಂದ್ರ ಸಿದ್ದರಾಮಯ್ಯ ಅಂತ ಕುರುಬರು ನಾಯಕರಿಗೆ ನಮ್ಮ ನಾಯಕತ್ವವನ್ನು ಕೊಟ್ಟು ಮುಖ್ಯಮಂತ್ರಿ ಕೊಟ್ಟು ಈಗ ನಮ್ಮ ಜೊತೆ ನಿಂತ್ಕೊಂಡಿದ್ರು. ಹಂಗಾಗಿ ಎಲ್ಲಾ ಜಾತಿ ಸಮೀಕರಣ ಮಾಡಿ SC ST ಸತೀಶ್ ಜಾರಕಿಹೊಳಿ, G ಪರಮೇಶ್ವರ್ ಅವರು ಇಡೀ SC ST ಸಮುದಾಯವನ್ನ ರಾಜ್ಯಾದ್ಯಂತ ಮಾಡಲಿಕ್ಕೆ MB ಪಾಟೀಲ್, ಈಶ್ವರ್ ಖಂಡ್ ಲಿಂಗಾಯತ ಲೀಡರ್ಗಳನ್ನ ಇಟ್ಟಿದ್ದಾರೆ, ಜಾರ್ಜ್ ಅಂತ ಕ್ರಿಶ್ಚಿಯನ್ಸ್ ಲೀಡರ್ಗಳನ್ನ ಇಟ್ಟಿದ್ದಾರೆ. ಹಂಗಾಗಿ ಖಾದರ್ ಅಂತ ಮುಸ್ಲಿಮ್ಸ್, ಜಮೀರ್ ಅಹಮದ್ ಇರ್ಬೋದು, ನಮ್ಮ ಬೇರೆ ಬೇರೆ ಮುಸಲ್ಮಾನ್ ಲೀಡರ್ಗಳಿರ್ಬೋದು, ಎಲ್ಲ ಪಕ್ಷದ ಜೊತೆಗೆ ಸಮರ್ಪಕವಾಗಿ ನಿಂತು ಎಲ್ಲ ಸಂಘಟನೆ ಮಾಡ್ತಾರೆ. ಇದು ಏನಾಗ್ತಿದೆ ಅಂದ್ರೆ, BJPಲಿ ಒಂದು ನಡಕ ಶುರುವಾಗಿದೆ. BJP ನಾಯಕತ್ವ ಇಲ್ಲ. ಅವ್ರು ಏನು ಹಿಂದುತ್ವ ಅನ್ನೋದ್ರ ಮೇಲೆ ಮಾತ್ರ ಅವರು BJP ಅವರು ಅವ್ರ ನಾಯಕತ್ವ ಅಲ್ಲ, ಅವರು ಹಿಂದುತ್ವ ಅನ್ನುವ ಅಜೆಂಡಾದಿಂದಲೇ ರಾಷ್ಟ್ರದಲ್ಲಿ ಹಲವಾರು ರಾಜ್ಯಗಳಲ್ಲಿ ಅಧಿಕಾರವನ್ನು ಹಿಡಿದಿದ್ದಾರೆ. ಖಂಡಿತ ಅಲ್ಲಿ ಹಿಡಿದಿದ್ದಾರೆ ಬಾತ್. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವ ಅಂದ್ರೆ DK ಶಿವಕುಮಾರ್ ಅಂದ್ರೆ ಹಿಂದುತ್ವ. ಹಿಂದುತ್ವ ಅಲ್ಲಿ DK ಶಿವಕುಮಾರ್ ಅವರ ಹಿಂದುತ್ವ ರಾಜಕಾರಣದಲ್ಲಿ ಬಾರಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಅಥವಾ ರಾಜಕೀಯ ವಲಯದಲ್ಲಿ ಒಂದು ರೀತಿಯ ಚುನಾವಣಾ ವಲಯದಲ್ಲಿ ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣವಾಗತ್ತೆ ಅಂತೀರಾ? ಖಂಡಿತ ಆಗ್ತದೆ. BJPಯವರ ನಕಲಿ ಹಿಂದುತ್ವ ಎಲ್ಲೂ ಅವ್ರ ಎದುರುಗಡೆ ಹಿಂದುತ್ವ ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಮೊನ್ನೆ ಪ್ರಮಾಣ ವಚನ ತಗೊಂಡ್ರು. ಎಷ್ಟು ಜನ ಹಿಂದೂ ಸ್ವಾಮೀಜಿಗಳಲ್ಲಿದ್ರು, ಎಷ್ಟು ಜನ ಮೌಲ್ಯಗಳಿದ್ರು, ಎಷ್ಟು ಜನ ರಾಜ್ಯದ ಇತಿಹಾಸದಲ್ಲಿ ಒಂದು ರೀತಿಯಲ್ಲಿ ಹೊಸ ಬೆಳವಣಿಗೆ ಆಗಿರ್ಬೋದು, ಹೊಸ ರೀತಿಯ ಒಂದು ಪ್ರಮಾಣ ವಚನಕ್ಕೆ ಕೂಡ ಅದು ಸಾಕ್ಷೀಕರಣವಾಗಿರುವಂತದ್ದು. ಈ ರಾಜ್ಯದ ಮುಖ್ಯಮಂತ್ರಿಗಳು ಹೋದಂತ ದೇವಸ್ಥಾನಕ್ಕೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಪ್ರಾರ್ಥನೆಗಳಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಅಭಿಷೇಕಗಳು ಯಾವ BJPಯ ಮುಖಂಡರುಗಳು ಮಾಡಿಲ್ಲ. ಹಂಗಾಗಿ ಮುಂದಿನ 2028 ಚುನಾವಣೆಯಲ್ಲಿ ಹಿಂದುತ್ವ ವರ್ಕೌಟ್ ಆಗಲ್ಲ. ಬಿಜೆಪಿ ವರ್ಕೌಟ್ ಆಗಲ್ಲ ಅಂದ್ರೆ ಮುಂದೆ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿಂದುತ್ವ, DK ಶಿವಕುಮಾರ್ ಅವರ ಹಿಂದುತ್ವ ವರ್ಕೌಟ್ ಆಗ್ತದೆ. ಖಂಡಿತವಾಗಿಯೂ 150 ಸೀಟ್ ಮೇಲೆ ಈಗಿನ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಅವ್ರು CM ಆದ್ಮೇಲೆ 150 ಸೀಟ್ ಮೇಲೆ ಕಾಂಗ್ರೆಸ್ ಸೀಟ್ಗಳು ಗೆಲ್ತಕ್ಕಂತ ಅವಕಾಶಗಳು ಮೇಲ್ನೋಟ ಕಂಡು ಬರ್ತಾ ಇದೆ. ನಂದೇ ಈಗ ನಾವೇ ಕಿಸಾನ್ ಕಾಂಗ್ರೆಸ್ ಇಂದ ಸುಮಾರು 11 ಸೀಟ್ಗಳು ಟಾರ್ಗೆಟ್ ಮಾಡಿದ್ವಿ. 11 ಈ ರಾಜ್ಯದಲ್ಲಿ. ಹೊಸತಿ 11 ಸೀಟಲ್ಲಿ ಸಚಿನ್ ಮೀಗ ಅವರು ಕೂಡ ಇರ್ತಾರ.
ನಾನೀಗ ಮತ್ತೆ ಅದಕ್ಕೆ ಉತ್ತರ ಕೊಟ್ರೆ ಗೊಂದಲ ಆಗ್ತದೆ. ಈಗ ಹೇಳಿದ್ದೀನಿ, ರಾಜೇಗೌಡರು ಸ್ವಯಂ ಘೋಷಿತ ಅದೇನೋ VRS ವಾಲಂಟಿಯರ್ ರಿಟೈರ್ಮೆಂಟ್ ಅಂತಲ್ಲ, ಹಂಗಿದ್ರೆ ಮಾತ್ರ ನಾವ್ ಎಂಟರ್ ಆಗ್ತೀವಿ. ಇಲ್ಲ ನಮ್ಗೆ ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆ ನಿಲ್ಲಕ್ ಅವಕಾಶ ಆಗ್ತದೆ. ಎಸ್, ನಾನು ಅದಕ್ಕೆ ಎಲ್ಲೋ ಒಂದ್ ಕಡೆ ಶೃಂಗೇರಿ ಕ್ಷೇತ್ರ ಅಂತ ನಾನು ಕೇಳಿಲ್ಲ. ಶೃಂಗೇರಿ ಕ್ಷೇತ್ರ. Political ಆಗಿ ರಾಜ್ಯದ ಎಲ್ಲೋ ಕ್ಷೇತ್ರವಾಗಿ ನನಗೆ ಹಿಂದೆನೆ ಚಿಕ್ಕಮಗಳೂರು ನಿಲ್ಕ ಅಂತ ಹೇಳಿದ್ರು ನಾನೇ ಒಪ್ಪಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಎಲ್ಲೋ ನಿಲ್ಲಕ್ ಅವಕಾಶ ಮಾಡ್ಕೊಡ್ತಾರೆ, ಪಕ್ಷ ಇದೆ ದುಡ್ದವರಿಗೆ. ನಾನು ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ಆರಿಸ್ಕೊಂಡು ಎಲ್ಲಿ ನಿಂತಿದ್ರು ಶೃಂಗೇರಿ ಕ್ಷೇತ್ರ ಬಿಡೋ ಪ್ರಶ್ನೆ ಇಲ್ಲ. ಬೇರೆ ಕಡೆ MLA ಆದ್ರೂ ಇಲ್ಲೇ ಶೃಂಗೇರಿ ಕ್ಷೇತ್ರ ನೋಡ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಓಕೆ, ಸಚಿನ್ ಅವರೇ, ಅದೇ ರೀತಿಯಲ್ಲಿ BK ಹರಿಪ್ರಸಾದ್ ಅವರು ರಾಜ್ಯ ರಾಜಕಾರಣದಲ್ಲಿ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಈಗ ರಾಜ್ಯ ರಾಜಕಾರಣಕ್ಕೆ ಬಂದು ಒಂದು 5 ವರ್ಷಗಳಾಗಿರುವಂತದ್ದು, ಅತ್ಯಂತ ಸಕ್ರಿಯವಾಗಿ ಓಡಾಡ್ತಾ ಇದ್ದಾರೆ. BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿರುವಂತದ್ದು ಕಾಂಗ್ರೆಸ್ ಕಾರ್ಯಕರ್ತ ಅಥವಾ ಕಾಂಗ್ರೆಸ್ ವಲಯದಲ್ಲಿ ಯಾವ ರೀತಿಯ ಒಂದು ಪಕ್ಷ ಸಂಘಟನೆಗೆ ಅನುಕೂಲಕರವಾಗುತ್ತೆ? ನೋಡಿ, BK ಹರಿಪ್ರಸಾದ್ ಅವರಿಗೆ ಯಾರು ಹೋಗಿ ಕಾಂಗ್ರೆಸ್ನವರು ಬಯೋಡಾಟಾ ಕೊಡೋತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಮುಖಚರ್ಯ ಇರ್ಬೋದು, ಪ್ರತಿಯೊಬ್ರು ಕಾರ್ಯಕರ್ತರು ಅವ್ರಿಗೆ 1-to-1 ಟಚ್ ಅಲ್ಲಿ ಇದ್ದಾರೆ. ಇಲ್ಲಿ ಎಲ್ಲಾ ಜಿಲ್ಲೆಗಳು ಅವ್ರು ಮೊದ್ಲಿಂದನೂ ಓಡಾಡ್ತಾನೆ ಇದ್ದವರು. ನಮ್ ಚಿಕ್ಕಮಗಳೂರು ಜಿಲ್ಲೆಗಂತೂ ಪಕ್ಕದ ಮಂಗಳೂರು ಜಿಲ್ಲೆಲು ಅದ್ಭುತವಾಗಿ ಅನುದಾನವನ್ನು ರಾಜ್ಯಸಭಾ ಸದಸ್ಯರಾದಾಗ ಅವರು ಬಿಲ್ಲವ ಸಮಾಜಕ್ಕೆ ಇರ್ಬೋದು, ಬೇರೆ ಬೇರೆ ಇಡಿಗರು ಸಮಾಜ ಇರ್ಬೋದು, ಅನುದಾನವನ್ನು ಕೊಟ್ಟಿದ್ದಾರೆ, ಸಮರ್ಪಕವಾಗಿ ಮಾಡಿದ್ದಾರೆ. ಏನು ನಮ್ಗೇನ್ ಕಾಣ್ತಾ ಇದ್ದಾನೆ, BK ಹರಿಪ್ರಸಾದ್ ಈ ಸೆಕೆಂಡ್ ಜನಾರ್ದನ್ ಪೂಜಾರಿ ಆಫ್ ಕರ್ನಾಟಕ. ಜನಾರ್ದನ್ ಪೂಜಾರಿ ಅವ್ರು ಹೇಗ್ ನಡ್ಕೊಂಡ್ ಬಂದ್ರು, ಏನ್ ಮಾನದಂಡ ಇತ್ತು, ಯಾವ ಸ್ಟೈಲ್ ಅಲ್ಲಿದ್ರು, ವರ್ಕಿಂಗ್ ಪರ್ಫಾರ್ಮೆನ್ಸ್ ಏನಿತ್ತು, ಒಬ್ಬ ಸರಳ ಸಾಮಾನ್ಯ ವ್ಯಕ್ತಿ ಸುಳ್ಳು ಹೇಳಿತೆ ಪೂಜಾರಿ ಅವರು ಹೆಂಗೆ ನಡ್ಕೊಂಡ್ ಬಂದಿದ್ರು, ಅವರು PCC ಅಧ್ಯಕ್ಷರಾಗಿ ಪೂಜಾರಿ ಇರ್ಬೋದು, ಆಸ್ಕರ್ ಫರ್ನಾಂಡಿಸ್ ಇಂಥ ಮಹಾನ್ ನಾಯಕರ ಸಾಲಿಗೆ BK ಹರಿಪ್ರಸಾದ್ ಅವರು ಇವತ್ತು ಸೇರ್ತಾರೆ. ಓಕೆ, ನಾನು ಈ ಪ್ರಶ್ನೆಯನ್ನು ಕೇಳಬೇಕು. ದೇಶದ ಬೇರೆ ಬೇರೆ ಭಾಗಗಳು ಕಾಂಗ್ರೆಸ್ ನಲ್ಲಿ ಹೊರಗಿನ ಬಂದವರು ಮುಖ್ಯಮಂತ್ರಿ ಮಾಡಿದ್ದಾರೆ ಅಥವಾ ರಾಜ್ಯಾಧ್ಯಕ್ಷಗಳನ್ನ ಮಾಡಿದ್ದಾರೆ, ಬೇರೆ ಬೇರೆ ಪಕ್ಷ ಬೇರೆ ಬೇರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಆಗಿದೆ. ಆದ್ರೆ ಫಸ್ಟ್ ಟೈಮ್ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಯುವ ಕಾಂಗ್ರೆಸ್ನಿಂದ ಇಬ್ರು ಕೂಡ ಬೆಳೆದು ಬಂದಂತವ್ರು, NSU ಇಂದ ಇಬ್ರು ಕೂಡ ಬೆಳೆದು ಬಂದಂತವ್ರು, ಪಕ್ಷದ ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸಿದಂತವ್ರು ಒಬ್ಬರನ್ನ ಮುಖ್ಯಮಂತ್ರಿ ಮಾಡ್ತಾರೆ, ಇನ್ನೊಬ್ಬರನ್ನ ರಾಜ್ಯಾಧ್ಯಕ್ಷರು ಮಾಡ್ತಾರೆ. ಅಂದ್ರೆ ಪಕ್ಷ ನಿಷ್ಠೆ ತೋರಿಸಿದವರಿಗೆ ಬಹುಶಃ ನಿಮ್ಮ AICC ಈ ಬಾರಿ ಒಂದು ನ್ಯಾಯ ಕೊಟ್ಟಿದೆ ಅಂತ ಅನ್ಸಲ್ವಾ? ಅಲ್ಲ, ಹಿಂದೆಯಿಂದನೂ ಅದು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡ್ ಬಂದಿದೆ, ಇಲ್ಲ ಅಂತಲ್ಲ. ಮತ್ತು ಕೆಲವಾರು ಅನಿವಾರ್ಯ ಪರಿಸ್ಥಿತಿಲಿ ಅವರ ಕೈ ಮೀರೋದಂತ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನ ಕೊಡಕ್ಕಾಗ್ಲಿಲ್ಲ, KPCC ಅಧ್ಯಕ್ಷ ಸ್ಥಾನನೂ ಯಾವ್ಯಾವ ರಾಜ್ಯದಲ್ಲಿ ಕೊಡಕ್ಕಾಗಿಲ್ದೇ ಇರ್ಬೋದು. ಬಟ್ ಇಲ್ಲೇನಿಲ್ಲ, ಹಿಂದೆ ದಿನೇಶ್ ಗುಂಡೂರಾಯರಿದ್ರು, ಅವರು NSU ಯೂತ್ ಕಾಂಗ್ರೆಸ್ ಇಂದ ಬಂದವರು. ಕೃಷ್ಣ ಬೈರೇಗೌಡ ಅವರು ಯೂತ್ ಕಾಂಗ್ರೆಸ್ ಇಂದ ಬಂದವರು. ರಿಜ್ವಾನ್ ಅರ್ಷತ್ NSU ಅಧ್ಯಕ್ಷರಾಗಿ ಯೂತ್ ಕಾಂಗ್ರೆಸ್. ಹಿಂಗೆ ಹಲವಾರು ನಾಯಕರು ಯಾರಿದ್ದಾರೆ ತಳಮಟ್ಟದಿಂದ NSU ಇಂದ ಬಂದು ಯೂತ್ ಕಾಂಗ್ರೆಸ್ ಇಂದ ಬಂದು ಪಕ್ಷ ಸಂಘಟನೆ ಮಾಡಿದ್ರೆ ಇವತ್ತವರೆಗೂ ಅವರು ಪಕ್ಷಕ್ಕೆ ಬ್ಲಾಕ್ ಮೇಲ್ ಮಾಡೋದಾಗ್ಲಿ, ಪಕ್ಷದ ವಿರುದ್ಧವಾಗಿ ಹೇಳಿಕೆ ಕೊಡೋದಾಗ್ಲಿ, ಪಕ್ಷದ ಚೌಕಟ್ಟಿನೊಳಗೆ ನಡ್ಕೊಂಡ್ ಬರ್ತಾ ಇದ್ದಾರೆ. ಓಕೆ, ಅದೇ ರೀತಿಯಲ್ಲಿ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಸಂಚಲನ ಸೃಷ್ಟಿಯಾಗಿದೆ. ಆದ್ರೆ ಕಾಂಗ್ರೆಸ್ ಅಂತ ಬಂದಾಗ ಕರಾವಳಿ ಭಾಗದಲ್ಲಿ ಆ ರೀತಿಯ ಒಂದು ಅಲೆ ಇರಲಿಲ್ಲ ಅನ್ನೋದು 2023 ಚುನಾವಣೆಯಲ್ಲೂ ಕೂಡ ಅದರ ರಿಸಲ್ಟ್ ಹೇಳುತ್ತೆ. ಆದ್ರೆ ಈಗ ಮುಖ್ಯಮಂತ್ರಿಗಳಾದ ನಂತರ ಅಲ್ಲಿ ಕರಾವಳಿ ಭಾಗದಲ್ಲೂ ಕೂಡ ಹೆಚ್ಚಿನದಾಗಿ DK ಶಿವಕುಮಾರ್ ಅವರಿಗೆ ಆಸಕ್ತಿ ಇದೆ. ಕರಾವಳಿ ಭಾಗದಲ್ಲೂ ಕೂಡ ಯುವ ಜನತೆ DK ಶಿವಕುಮಾರ್ ಅವರು ಹೋಗ್ತಾರೆ ಅನ್ನೋ ಮಾತಿದೆ. ಅಂದ್ರೆ ಕರಾವಳಿ ರಾಜಕೀಯದ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀಳುತ್ತೆ? ಇಲ್ಲ, ಅದ್ಭುತವಾಗಿ ನೋಡಿ, ಕರಾವಳಿ ಜೊತೆಗೆ ಇತರ ಭಾಗಗಳಲ್ಲಿ ಯಾವತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಆಯ್ತು, ಪದಗ್ರಹಣ ಆಯ್ತು, ಮುಖ್ಯಮಂತ್ರಿಯಾಗಿ ಸ್ವೇರಿನ್ ಮಾಡ್ಕೊಂಡು ರಾಜ್ಯದ MLAಗಳಲ್ಲಿ, ರಾಜ್ಯದ ಕಾರ್ಯಕರ್ತರಲ್ಲಿ ಏನೋ ಹೊಸ ಸರ್ಕಾರ ಬಂದಿದೆ ಅಂತಕ್ಕಂಥ ಹುಮ್ಮಸ್ ಬಂದಿದೆ. ಇಲ್ಲ ಅಂತಲ್ಲ, ಥ್ರೂಔಟ್ ರಾಜ್ಯ ಇದೇನಾಗಿರೋದು ಜಸ್ಟ್ ಚೇಂಜ್ ಆಫ್ ಪವರ್ ಆಗಿದೆ. ಸಿದ್ದರಾಮಯ್ಯ ಅವ್ರ ಕಾಂಗ್ರೆಸ್ DK ಶಿವಕುಮಾರ್ ಕಾಂಗ್ರೆಸ್ಗೆ ಪವರ್ ಚೇಂಜ್ ಆಫ್ ಪವರ್ ಆಗಿದೆ. ಬಟ್ ಇಲ್ಲೇನಾಗಿದೆ ವಾತಾವರಣ, ನೀವು ಹೇಳ್ದಂಗೆ ದಕ್ಷಿಣ ಕನ್ನಡ, ಒಳನಾಡು, ಆ ಕಡೆ ಭಟ್ಕಳ ಉದ್ದಕ್ಕೂ ಕೋಸ್ಟಲ್ ಏರಿಯಾದಲ್ಲಿ ಏನಾಗಿದೆ ಅಂದ್ರೆ ಯುವ ಶಕ್ತಿಗೆ, ಯುವಕರಿಗೆ ಒಂದು ಹುಮ್ಮಸ್ಸು. ಏನೋ ಹೊಸದಾಗಿ ಮತ್ತೆ 5 ವರ್ಷ ಪಾರ್ಟಿ ಗೆದ್ಬಿಟ್ಟಿದೆ, ಮತ್ತೆ ಆ ಹುಮ್ಮಸ್ಸಲ್ಲಿ ನಾವು ಅಲ್ಲಿನ ಇತ್ತೀಚಿನ ಬೇರೆ ಬೇರೆ ಭಾಗದ ನಾಯಕರು ಅಲ್ಲಿಂದ ಮಾತಾಡ್ತಿದ್ದೆ. ಕುಂದಾಪುರ ಆಗಿರ್ಬೋದು, ಕಾರ್ಕಳ, ಬೇರೆ ಬೇರೆ ಭಾಗದ ಕಾಂಗ್ರೆಸ್ ನಾಯಕರನ್ನ ಇತ್ತೀಚೆಗೆ ನಾನು ಅವ್ರನ್ನ ಸಂದರ್ಶನ ಮಾಡಿದ ಟೈಮಲ್ಲಿ ಕೂಡ ಆ ನಾಯಕರುಗಳಲ್ಲೂ ಕೂಡ ಇಲ್ಲೂ ಒಂದು ರೀತಿಯಲ್ಲಿ DK ಶಿವಕುಮಾರ್ ಆಗಿರುವಂತದ್ದು ಇನ್ನಷ್ಟು ಪಕ್ಷ ಸಂಘಟನೆಗೆ ಉತ್ಸಾಹ ಬಂದಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಖಂಡಿತ ಅದ್ರಲ್ಲಿ ದೂಸರ ಮಾತೇ ಇಲ್ಲ. ಎಲ್ಲ ನಾ ಹೇಳ್ತೀನಿ, ಚಾಮರಾಜನಗರದ ಬೀದರ್ ವರೆಗೆ ಹಿಡಿದು ಈ ಕಡೆ ನಮ್ಮ ಬೆಂಗಳೂರಿಂದ ಕೋಸ್ಟಲ್ ವರೆಗೆ ಹಿಡಿದ್ರೆ ಮೈಸೂರು ಏನ್ 4 ಡಿವಿಷನ್ ಇದೆ, 4 ಡಿವಿಷನ್ ಅಲ್ಲೂ ಒಂಥರ ಸಂಚಲನ ಮೂಡಿರ್ತಕ್ಕಂಥ ಬಹಳ ಜನದ ಅಪೇಕ್ಷೆ. DK ಶಿವಕುಮಾರ್ ದುಡಿದಿದ್ದಾರೆ, KPCC ಅಧ್ಯಕ್ಷರಾಗಿದ್ದಾರೆ, ಕೊರೋನಾ ಟೈಮಲ್ಲಿ ಕೆಲಸ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ED IT ಎಲ್ಲ ದಾಳಿ ಮಾಡಿ ಅವ್ನು ಜೈಲಿಗೆ ಕಳ್ಸಿದ್ದಾರೆ.
ಅವ್ರಿಗೆ ಪ್ರತಿಫಲ ಸಿಗ್ಬೇಕು ಅಂತ ಸಾಧಾರಣ ಒಬ್ಬ ತಟ್ಟತದೆ ಮನುಷ್ಯನಲ್ಲೂ ಇತ್ತು. ಎಸ್. ಅದು ಈಗ ಪೂರೈಕೆ ಆಗಿದೆ. ಓಕೆ. ಯಾರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹಿಂಸೆ, ಅವ್ರಿಗೆ ಮಾಡಿರ್ತಕ್ಕಂಥ ಟಾರ್ಗೆಟ್ ಮಾನಸಿಕ ಹಿಂಸೆ. ಅಹಮದ್ ಪಟೇಲ್ ಹೇಳಿದ್ರು ಅಂತೇಳಿ ಅವರ ಎಂಪಿಗಳ, ರಾಜ್ಯಸಭಾ ಮೆಂಬರ್ಗಳ, MLA ತಂದು ಇಲ್ಲಿಟ್ಟಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅಡಚಣೆಗಳು, ಇವನ್ನೆಲ್ಲ ನೋಡಿದ್ರೆ ಕಾರ್ಯಕರ್ತರಿಗೆ ಈಗ ಸ್ವಲ್ಪ ನಿಟ್ಟುಸಿರು ಬಿಟ್ಟು ನಮ್ಮ ನಾಯಕ ಹೋರಾಟ ಮಾಡಿದ್ರು ಅವ್ರಿಗೆ ಪ್ರತಿಫಲ ಸಿಕ್ಕಿದೆ, ನಾವುಗಳು ಮಾಡೋಣ ಮುಂದೆ ಅಂತಕ್ಕಂಥ ಒಂದು ಮನೋಭಾವ ಆಗಿದೆ. ಓಕೆ. ಸಚಿನ್ ಮಿಗಾರ್, ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋ ವಿಚಾರ ಆಗಿರ್ಬೋದು, ಶೃಂಗೇರಿ ಕ್ಷೇತ್ರದ ಕುರಿತು ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಶೃಂಗೇರಿ ಕ್ಷೇತ್ರಕ್ಕೆ, ಚಿಕ್ಕಮಗಳೂರು ಜಿಲ್ಲೆಗೆ ಅದ್ಭುತವಾದ ಭವಿಷ್ಯ ಇದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಯಾಕೆ ಶೃಂಗೇರಿಗೆ ಬರ್ಬೇಕಾಗಿಲ್ಲ, ಈ ಹಿಂದೆ ನಿರಂತರವಾಗಿ ಶೃಂಗೇರಿಗೆ ಜಿಗ್ಗಕ್ಕೆ ಬರ್ತಾನೆ ಇದ್ರು. ಇಲ್ಲಿ ಇವ್ರ ಹತ್ರ ವಿನಯ್ ಗುರುಜಿ ಹತ್ರನೂ ಬರ್ತಿದ್ರು, ಎಲ್ಲ ಕಡೆ ಬರ್ತಾ ಇದ್ರು. ಹಂಗಾಗಿ ಶೃಂಗೇರಿ ಕ್ಷೇತ್ರಕ್ಕೆ ವಿಶೇಷವಾದ ಕೊಡುಗೆಗಳನ್ನ ಅವರ ಮುಖ್ಯಮಂತ್ರಿ ಆದ್ಮೇಲೆ ಕೊಡ್ತಾರೆ ಅಂತ ನನಗೆ ಭರವಸೆ ಇದೆ. ಓಕೆ. ಸಚಿನ್ ಮಿಗಾರ್, ಇದರಲ್ಲಿ ಒಂದು ಸಂದರ್ಶನ ಭಾಗವಹಿಸಿ ನಿಮ್ಮ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಒಡನಾಟ ಆಗಿರ್ಬೋದು, ಹಾಗೂ ಅವರು ಮುಖ್ಯಮಂತ್ರಿ ಆಗಿದ್ದ ವಿಚಾರ, ಅವರ ಒಂದು ಹೋರಾಟಗಳಾಗಿರ್ಬೋದು, ಕರ್ನಾಟಕದ ಕುರಿತಾಗಿ, ಕರ್ನಾಟಕದ ಅಭಿವೃದ್ಧಿಯ ಕುರಿತಾಗಿ ಅವರು ಇಟ್ಟುಕೊಂಡಿರುವಂತಹ ಗುರಿಗಳಾಗಿರ್ಬೋದು, ಹಾಗೆ ಇನ್ನು ಶೃಂಗೇರಿ ಕ್ಷೇತ್ರದ ಜನತೆ ಏನ್ ನಿರೀಕ್ಷೆ ಮಾಡಬಹುದು, ಹಾಗೆ ನಿಮ್ಮ ಒಂದು ಪಕ್ಷ ಸಂಘಟನೆ, ನಿಮ್ಮ ಒಂದು 3 ದಶಕಗಳ ಪಕ್ಷದ ಒಂದು ಸೇವೆಗೆ ಏನ್ ನಿರೀಕ್ಷೆ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡೋಣ ವೀಕ್ಷಕರೇ, ಇದು ರಾಜ್ಯ ಕಿಸಾನ್ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೆ ಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಅತ್ಯಂತ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಂಡಿರುವ ಸಚಿನ್ ಮಿಗಾರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.